मणिनिभं जगदेकवन्त्यं सौन्दर्यसारमरिशङ्कवराभयानि दोर्भिर्दधानमदितं सर्वञ्च भैष्मी सत्यासमेतमखिलप्रदमिन्दिरेशम् देहेन्द्रियप्राणमनोऽभिमानो जीवोऽन्तरात्मा गुणकर्ममूर्तिः सूत्रं महानित्यरुलेहगीतः संसार आधावतिकालतन्त्रः यस्त्वानुभावमखिलश्रुतिसारमेकम् अध्यात्मदीपमदितीर्षतां तमोऽन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् अथानगाङ्ग्र्योस्तव कीर्तितीर्थयोः अन्तर्बहिस्नानविधूतपाप्मनां भूतेष्वनुक्रोशसुतत्वशीलिनां स्यात्सङ्गमोऽनुग्रहयेष नस्तव ಶ್ರೀಗುರುಭ್ಯೋ ನಮಃ. ಭಾಗವತ ಮಂಡಲ ಸೇವಾದಲ್ಲಿ ಇವತ್ತು ನಾವು ಭಗವಾನ್ ಶ್ರೀಕೃಷ್ಣನ ವಾಂಗ್ಮಯ ಸೇವಾ ಏನು ಮಾಡ್ತಾ ಇದ್ದೇವೆ, ಭಾಗವತ ಕಥಾ ಶ್ರವಣ ರೂಪವಾದದ್ದು. ಅದರಲ್ಲಿ ಇವತ್ತು ನಾವು ನೋಡಬೇಕಾಗಿರುವುದು 60ನೇ ಅಧ್ಯಾಯ. ಆರಂಭದಲ್ಲಿ ಒಂದು ಮಂಗಲಾಚರಣೆ ಹೇಳಿದೆ. ಅದು ಕೃಷ್ಣನ ಧ್ಯಾನವನ್ನು ವರ್ಣಿಸುವಂಥ ಒಂದು, ಕೃಷ್ಣನ ಸ್ವರೂಪವನ್ನು ವರ್ಣಿಸುವಂಥ ಒಂದು ಶ್ಲೋಕ ಅದು. ಭೈಷ್ಮಿ ಸತ್ಯಾಸಮೇತಂ. ಭೈಷ್ಮಿ ಅಂದರೆ ಭೀಷ್ಮಕರಾಜನ ಮಗಳಾದ ರುಕ್ಮಿಣಿ, ಹಾಗೆ ಸತ್ಯ ಅಂದರೆ ಸತ್ಯಭಾಮ. ಇವರಿಬ್ಬರು ಜೊತೆಗಿರುವಂಥ ಭಗವಂತನನ್ನು ನಮಿಸ್ತೇನೆ ಅಂತ. ಕಳೆದ ದಿವಸ 59ನೇ ಅಧ್ಯಾಯ ಸಮಾಪ್ತ ಆದಾಗ ನಾವು ರುಕ್ಮಿಣಿ ಸ್ವಯಂವರ ಆಗಿದ್ದನ್ನು ನೋಡಿದ್ದೇವೆ. ಇವತ್ತು 60ನೇ ಅಧ್ಯಾಯದಲ್ಲಿ ಸತ್ಯಭಾಮೆ, ಜಾಂಬವತಿ ಮೊದಲಾದವರ ವಿವಾಹಗಳು ನಡೆದದ್ದನ್ನು ನೋಡ್ತೇವೆ. ಸತ್ರಾಜಿತ್ತನಯಾಂ ತನ್ವೀಂ ಅಂತ ಆ 60ನೇ ಅಧ್ಯಾಯದ ಮೊದಲನೇ ಶ್ಲೋಕ ಅದು. ತನ್ನ ಮಗಳು ಸತ್ಯಭಾಮೆಯನ್ನ ಮದುವೆ ಮಾಡಿಕೊಟ್ಟ. ಕೃಷ್ಣಾಯ ಕೃತ ಕಿಲ್ಬಿಷಃ. ಕೃಷ್ಣನಿಗೊಂದು ಅಪವಾದ ಹಾಕಿದ್ದ ಅವನು ಅಂತ ಕಥೆ. ಆಯಿತು, ಏನು ಅಪರಾಧ ಮಾಡಿದ್ದ ಸತ್ರಾಜಿತ್? ಕೃಷ್ಣನಿಗೇನು ಅಪರಾಧ ಮಾಡಿದ್ದ? ಆ ಸಮಂತಕ ಮಣಿ, ಅದರ ಕಥೆ ಏನು, ಅದನ್ನೆಲ್ಲ ಹೇಳ್ರಿ ಅಂತ ಕೇಳಿದರು. ಭಾಗವತದಲ್ಲಿಲ್ಲ, ಆದರೆ ವಿಷ್ಣು ಪುರಾಣ ಮೊದಲಾದ ಬೇರೆ ಕಡೆ ಇದೊಂದು ಕಥಾ ಬರ್ತದೆ. ಈಗೇನು ನಾವು ಕಥಾ ಕೇಳುವವರಿದ್ದೇವೆ, ಇದನ್ನು ಕೇಳಿದರೆ ಮನುಷ್ಯನಿಗೆ ಬಂದಿರುವಂತಹ ಅಪವಾದಗಳು ಹೋಗ್ತಾವೆ. ಇದು ಈ ಕಥಾ. ಭಾದ್ರಪದ ಶುಕ್ಲ ಪಕ್ಷದ ಚತುರ್ಥಿ, ಗಣೇಶ ಚತುರ್ಥಿ ದಿವಸ ಚಂದ್ರನನ್ನು ನೋಡಿದ್ರಿಂದ ಏನಾದರೂ ಅಪವಾದ ಬಂದರೆ, ಅಥವಾ ಸಾಮಾನ್ಯವಾಗಿ ಏನಾದರೂ ಅಪವಾದ ಬಂದರೆ, ಈ ಕಥಾ ಕೇಳಿದ್ರಿಂದ ಭಗವಂತ ತನ್ನ ಮೇಲೆ ಬಂದ ಅಪವಾದವನ್ನು ಕಳ್ಕೊಂಡ ಕಥಾ ಇದು. ಈ ಕಥೆ ಕೇಳಿದ್ರಿಂದ ಎಲ್ಲ ಅಪವಾದ ಹೋಗ್ತದೆ. ಈ ಸತ್ರಜಿತ್ ಅಂತ ಒಬ್ಬ ಯಾದವ ಇದ್ದ. ಅವನು ಯಾದವರ ಗುಂಪಿನ ಒಬ್ಬ ಹಿರಿಯ. ಅವನಿಗೆ ಸೂರ್ಯ ತುಂಬ ಆಪ್ತನಾಗಿದ್ದ. ನಿತ್ಯ ಸೂರ್ಯ ಅವನಿಗೆ ದರ್ಶನನೇ ಕೊಡ್ತಿದ್ದ. ಒಂದು ಬಾರಿ ಈ ಸೂರ್ಯ ಅವನ ಭಕ್ತಿಗೆ ಒಲಿದು ತನ್ನ ಕಂಠದಲ್ಲಿದ್ದಂಥ ಸಮಂತಕ ಅನ್ನುವಂಥ ಮಣಿಯನ್ನೇ ಕೊಟ್ಟ. ಅದು ಈಗ ನಾವು ನೋಡುವಂಥ ಕಥಾ. ಸಮಂತಕೋಪಾಖ್ಯಾನ ಅಂತ. ಇದು ಮಹಾಭಾರತ ತಾತ್ಪರ್ಯ ನಿರ್ಣಯ ಮೊದಲಾದವುಗಳನ್ನು ಅನುಸರಿಸಿ ಈಗ ನಾನು ಪ್ರಸ್ತುತಪಡಿಸುವನಿದ್ದೇನೆ. ಆ ಸಮಂತಕ ಮಣಿದು ದೊಡ್ಡ ಬೆಳಕು. ಸೂರ್ಯ ಆ ಸಮಂತಕ ಮಣಿಯನ್ನು ಇವನಿಗೆ ಕೊಟ್ಟರೆ, ಈ ಸತ್ರಜಿತನಿಗೆ ಕೊಟ್ಟರೆ, ಅದನ್ನು ಅವನು ಹಾಕ್ಕೊಂಡು ಧಾರಣೆ ಮಾಡ್ಕೊಂಡು ಬರ್ತಿದ್ರೆ ಆ ಬೆಳಕು ಎಲ್ಲ ಕಡೆ ಪಸರಿಸಿತ್ತು. ಆದ್ರಿಂದ ಬಂದವನು ಯಾರು
ಅಂತ ಗೊತ್ತಾಗ್ಲಿಲ್ಲ ಜನರಿಗೆ. ಸೂರ್ಯನೇ ಬಂದಿರಬಹುದು ಅಂತ ಕೆಲವರು ಅಂದ್ಕೊಂಡ್ಬಿಟ್ರು. ಯಾರೋ ಕೆಲವರು ಬಂದು ಕೃಷ್ಣನಿಗೆ ಆ ಸುದ್ದಿ ಹೇಳಿದ್ರಂತೆ. ದಿವ್ಯತೆ ಅಕ್ಷಯರ ಭಗವತೆ ರುಕ್ಮಿಣಿಯನ್ನು ಮದುವೆ ಮಾಡ್ಕೊಂಡಿದ್ನಲ್ಲ ಕೃಷ್ಣ, ಅವಳ ಜೊತೆ ಜೂಜಾಟ ಆಡ್ತಿದ್ದ. ಅವಳು ಬಂದು ಕೂತಾಗ ಇದನ್ನೆಲ್ಲ ಕಥೆ ಹೇಳಿದ್ರು. ಅದಕ್ಕೆ ಏನು ಹೇಳಿದ್ರು ಅಂದ್ರೆ, ಸ್ವಯಂ ಸೂರ್ಯನೇ ಬರ್ತಿದ್ದಾನೆ ನಿನ್ನನ್ನು ನೋಡ್ಲಿಕ್ಕೆ ಅಂತ. ಆವಾಗ ಕೃಷ್ಣ ಹೇಳಿದ, ಸೂರ್ಯ ಅಲ್ಲ ಅದು, ಆ ಮಣಿಯ ಬೆಳಕಿನಿಂದ ಹೊಳೆಯುವ ಸತ್ರಜಿತ್ ರಾಜ ಅಂತ ಹೇಳಿದ. ಇಷ್ಟಾದ್ಮೇಲೆ ಅವನು ತನ್ನ ಮನೆಗೆ ಬಂದು ಆ ಮಣಿಯನ್ನ ದೇವರ ಮನೆಯಲ್ಲಿ ಪ್ರವಿಶ್ಯ ದೇವಸದನೆ ಮಣಿಂ ವಿಪ್ರೈರ್ ನಿವೇಶಯತ್, ದೇವರ ಮನೆಯಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ. ಅದಕ್ಕೆ ಪೂಜಾ ಮಾಡ್ತಿದ್ದ. ಆ ಮಣಿ ಪ್ರತಿನಿತ್ಯ ಸುಮಾರು 8 ಭಾರದಷ್ಟು ಚಿನ್ನ ಕೊಡ್ತಿತ್ತಂತೆ. 8 ಭಾರ ಅಂದರೆ ಸುಮಾರು 1.6 ಕಿಲೋಗ್ರಾಮ್, 1.5 ಕಿಲೋದಷ್ಟು ಚಿನ್ನ ಅದು ನಿತ್ಯ ಹುಟ್ಟಿಸ್ತಿತ್ತು. ಅಂತ ಅಲೌಕಿಕವಾದ ಮಣಿ ಅದು. ಮತ್ತೆ ಎಲ್ಲಿ ಅದು ಪೂಜಾ ನಡೀತಿರ್ತದೆ ಆ ರಾಜ್ಯದಲ್ಲಿ ಯಾವತ್ತೂ ಕೂಡ ದುರ್ಭಿಕ್ಷೆ ಇರೋದಿಲ್ಲ, ಯಾವುದೇ ಮಾರಿ ಕೆಟ್ಟ ರೋಗಗಳು ಯಾವುದೂ ಇರೋದಿಲ್ಲ. ಒಂದ್ಸಲಿ ಕೃಷ್ಣ ಏನು ಮಾಡಿದ, ಆ ಸತ್ರಜಿತನ ಹೋಗಿ ಕೇಳಿದ, ಮಣಿ ಕೊಡು, ಅದು ರಾಜನ ಹತ್ರ ಇರಲಿ ಅಂತ. ಆಗ ಸತ್ರಜಿತ್ ಅದನ್ನು ಕೊಡಲಿಲ್ಲ. ಆದ್ರೆ ಅವನಿಗೆ ಭಯ ಆಯಿತು. ಕೃಷ್ಣ ಕೇಳಿದ, ನಾನು ಕೊಡಲಿಲ್ಲ, ಇದರಿಂದ ಏನು ಅನಾಹುತ ಆಗ್ತದೋ ಅಂತ ಅಂದ್ಕೊಂಡಿದ್ದ. ಅವನಿಗೆ ತಮ್ಮ ಒಬ್ಬ ಇದ್ದ, ಪ್ರಸೇನಜಿತ್ ಅಂತ ಅವನ ಹೆಸರು. ಅವನು ಒಂದ್ಸರಿ ಆ ಮಣಿ ಅಂದ್ರೆ ಪ್ರಾಯ ಅದಕ್ಕೊಂದು ಬಂಗಾರದ ಸರ ಮಾಲೆಯೂ ಇದ್ದಿರಬೇಕು, ಅದನ್ನು ಕೊಳ್ಳಿನಲ್ಲಿ ಹಾಕ್ಕೊಂಡು ಬೇಟೆ ಆಡ್ಲಿಕ್ಕೆ ಹೊರಟಾಗ ಯಾವುದೋ ಒಂದು ಸಿಂಹ ಬಂದು ಈ ಪ್ರಸೇನಜಿತನನ್ನು ಮತ್ತು ಅವನ ಕುದುರೆಯನ್ನು ಇಬ್ಬರನ್ನೂ ಕೊಂದು ಹಾಕಿಬಿಡ್ತು. ಆ ಮಣಿಯನ್ನು ತಗೊಂಡು ಅದೆಲ್ಲೋ ಹೋಯ್ತು, ಒಂದು ಗುಹೆಗೆ ಹೋಯ್ತು. ಜಾಂಬವಂತ ಅಂತ ಒಬ್ಬ ಇದ್ದ, ಕರಡಿಗಳ ರಾಜ, ರಾಮಾಯಣದ ಕಾಲದವನು. ಸುಗ್ರೀವನ ಸೈನ್ಯದಲ್ಲಿ ಕರಡಿಗಳು ಇದ್ರು, ಕಪಿಗಳು ಇದ್ರು. ಅವನು ಕರಡಿಗಳ ರಾಜ, ಅವನು ಚಿರಂಜೀವಿ. ಅಂಥವನು ಚಿರಂಜೀವಿ ಅಂದ್ರೆ ಉಳಿದವರದ್ದು ಚಿರಂಜೀವಿ ಅಲ್ಲ, ದೀರ್ಘಕಾಲ ಬದುಕಿದ್ದವನು. ಅವನು ಏನು ಮಾಡಿದ, ಈ ಸಿಂಹವನ್ನು ನೋಡಿದ, ಅದ್ರ ಬಾಯಲ್ಲಿರುವಂಥ ಮಣಿನೂ ನೋಡಿದ. ಆ ಸಿಂಹವನ್ನು ಕೊಂದು ಹಾಕಿದ. ಅದನ್ನು ಕೊಂದು ತನ್ನ ಗುಹೆ ತೊಗೊಂಬಂದ. ತನ್ನ ಒಂದು ಮಗುವಿಗೆ ಅದನ್ನ ಆಟ ಆಡ್ಲಿಕ್ಕೆ ಕೊಟ್ಟ. ತನ್ನ ಮನೆಯಲ್ಲಿದ್ದಂಥ ಒಂದು ಮಗುವಿಗೆ. ಆ ಮಗುವಿನ ಜೊತೆ ಒಬ್ಬಳು ದಾದಿ, ಒಂದು ತಾಯಿ ಒಬ್ಬಳಿದ್ರು. ದಾದಿ ಅಂದರೆ ಆ ಮಗುವಿನ ಸಾಕು ತಾಯಿ, ಅದ್ರ ಯೋಗಕ್ಷೇಮ ನೋಡಲಿಕ್ಕೆ. ಈ ಕಡೆ ಆ ಪ್ರಸೇನಜಿತನಿಗೆ ಕೃಷ್ಣನ ಮೇಲೆ ಅನುಮಾನ ಪ್ರಾರಂಭ ಆಯಿತು. ಯಾಕಂದ್ರೆ ಕೃಷ್ಣ ಒಂದ್ಸರಿ ಕೇಳಿದ್ದ, ಈಗ ಸತ್ರಜಿತ್ ಅನುಮಾನ ಪಟ್ಟ, ಯಾಕಂದ್ರೆ ನಮ್ಮ ತಮ್ಮ ಪ್ರಸೇನಜಿತ್ ಎಲ್ಲೋ ಕಾಣಿಸ್ತಿಲ್ಲ ಅಂತ. ಹಾಗೆ ಎಲ್ಲರೂ ಎದುರಿಗೆ ಅಪವಾದ ಹೇಳಲಿಕ್ಕೆ ಶುರು ಮಾಡಿದ. ಕೃಷ್ಣನೇ ನನ್ನ ತಮ್ಮನನ್ನು ಕೊಂದಿರಬೇಕು, ಅವನೇ ಮಣಿ ಕದ್ದಿರಬೇಕು ಅಂತ ನಿಧಾನವಾಗಿ ಹೇಳಲಿಕ್ಕೆ ಶುರು ಮಾಡಿದ. ಕೃಷ್ಣನಿಗೆ ಈ ಥರ ಅಪವಾದ ಬಂದದ್ದು ಗೊತ್ತಾಯಿತು. ಅವನು ಎಲ್ಲ ಯಾದವ್ರನ್ನ ಕರ್ಕೊಂಡು ಅವ್ರ ಸಮಕ್ಷಮದಲ್ಲಿ ಏನು ನಡೆದಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ರಿ ಅಂತ ಕರ್ಕೊಂಡು ಹೊರಟ. ಒಂದು ಕಡೆ ತೋರಿಸಿದ, ಪ್ರಸೇನ ಸಿಂಹದ ದಾಳಿಗೆ ಸಿಕ್ಕು ಸತ್ತೋಗಿದ್ದನ್ನು ತೋರಿಸಿದ. ಹೆಜ್ಜೆ ಗುರುತು, ಸಿಂಹದ ಉಗುರು ಇತ್ಯಾದಿ ಇರ್ತದಲ್ಲ, ಎಲ್ಲ ತೋರಿಸಿದ. ಆಮೇಲೆ ಮುಂದೆ ಹೋದಂತೆ ಆ ಸಿಂಹನೂ ಸತ್ತೋಗಿತ್ತು. ಅದರಿಂದ ಅದು ಕರಡಿಯ ದಾಳಿಗೆ ಬಲಿಯಾಗಿದ್ದನ್ನು ತೋರಿಸಿದ. ಅಲ್ಲೊಂದು ಗುಹೆ, ಕರಡಿ ಹೆಜ್ಜೆಯನ್ನು ಅನುಸರಿಸಿಕೊಂಡು ಹೋದ್ರೆ ಒಂದು ಗುಹೆ ಕಾಣಿಸ್ತು. ನೀವೆಲ್ಲ ಇಲ್ಲೇ ನಿಲ್ಲಿ ಅಂತ ಹೇಳಿ ತಾನು ಗುಹೆಯೊಳಗೆ ಪ್ರವೇಶ ಮಾಡಿದ ಈ ಕೃಷ್ಣ. ಅಲ್ಲಿ ಆ ಜಾಂಬವಂತನ ಜೊತೆಗೆ ಯುದ್ಧ ಪ್ರಾರಂಭ ಆಯಿತು. ಜಾಂಬವಂತ ಭಕ್ತ, ಅವನಿಗಂತ ಬಹಳ ಕ್ರೂರವಾದ ಏಟುಗಳನ್ನು ಹೊಡಿಬಾರದು ಅಂತ ಮೃದುವಾಗಿ ಯುದ್ಧ ಮಾಡಿದ. ಆದರೆ ಕೊನೆಗೆ ತಾನು ಯಾರು ಅಂತ ಅನ್ನೋದನ್ನು ತೋರಿಸ್ಬೇಕಲ್ಲ. ಜಾಂಬವಂತ ರಾಮನ ಭಕ್ತ, ಆ ರಾಮನು ನಾನು ಕೃಷ್ಣನು ಇಬ್ರು ಒಂದೇ ಅಂತ ಅನ್ನೋದನ್ನು ಕೃಷ್ಣ ತೋರಿಸ್ಬೇಕಾಗಿತ್ತು. ಅದಕ್ಕಾಗಿ ಸ್ವಲ್ಪ ಜೋರಾಗಿ ಯುದ್ಧ ಮಾಡಿದ. ಕೃಷ್ಣ ಯುದ್ಧದ ಬಿರುಸನ್ನು ಹೆಚ್ಚಿಸಿದ ಕೂಡಲೇ
ಆ ಕೃಷ್ಣನ ಮುಷ್ಟಿಯಿಂದ ಹೊಡೆತ ತಿಂದು ಜಾಂಬವಂತನ ಮೈಯೆಲ್ಲ ಶಿಥಿಲ ಆಯಿತು. ತುಂಬಾ ಇನ್ನೇನು ಸತ್ಯ ಹೋಗ್ತೀನಿ ನೋನು ಅಂತ ಆಯ್ತು ಅವನಿಗೆ. ಅವಾಗ ಅವನೇನ್ ಮಾಡಿದ, ಜಗಾಮ ಚೇತಸಾರಣಂ ರಘುತ್ತಮಂ ನಿಜಂ ಪತಿಂ, ರಘುವಂಶದಲ್ಲಿ ಹುಟ್ಟಿದ ಶ್ರೀರಾಮ ಇವನ ಸ್ವಾಮಿ ಇವನು ನೋಡಿದ್ನಲ್ಲ ಅವಾಗ, ಆ ರಾಮನಿಗೆ ಶರಣ ಹೋದ ಕಾಪಾಡು ಅಂತೇಳಿ. ರಾಮನಿಗೆ ಶರಣ ಹೋದ್ರೆ ಎದುರುಗಡೆ ಕೃಷ್ಣ ನಿಂತಿದ್ನಲ್ಲ, ಆ ಕೃಷ್ಣನಲ್ಲೇ ರಾಮ ಕಾಣಿಸಿದ ಅವನಿಗೆ. ಯಾಕಂದ್ರೆ ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಅವಾಗ ಗೊತ್ತಾಯ್ತು ಅವನಿಗೆ, ಈ ಕೃಷ್ಣ ಇವ್ ರಾಮನೇ ಅಂತ ಗೊತ್ತಾಯ್ತು. ಜ್ಞಾನೋದಯ ಆಯ್ತು. ಭಗವಂತನಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ. ತನ್ನ ಮಗಳು ರೋಹಿಣಿ ಅಂತ ಅವಳ ಹೆಸರು. ಪ್ರದಾಯ ರೋಹಿಣೀಂ ಶುಭಾಂ, ಅವಳಿಗೆ ಜಾಂಬವತಿ ಅಂತನೂ ಹೆಸರು. ಜಾಂಬವಂತನ ಮಗಳಾದ್ರಿಂದ ಜಾಂಬವತಿ ಅಂತನೂ ಹೆಸರು. ಹಾಗೆ ರೋಹಿಣಿ ಅಂತೂ ಅವಳಿಗೆ ಹೆಸರಿತ್ತು. ಮತ್ತೆ ಸೆಮಂತಕ ಮಣಿಯನ್ನು ಎರಡನ್ನೂ ಅವನ ಕೈಯೊಳಗೆ ಕೊಟ್ಟು ಅವನನ್ನ ಸ್ತುತಿಸಿದ. ಇಲ್ಲಿ ಸ್ವಲ್ಪ ಕಥೆ ನಾನೀಗ ಹೇಳಿದ ತಾತ್ಪರ್ಯ ನನಗನುಸಾರವಾಗಿ, ಅವನು ಗುಹೆಗೆ ಬಂದಲ್ಲ, ಅಲ್ಲಿ ಸಿಂಹ ಒಂದು ದಾಳಿ ಮಾಡಿ ಪ್ರಸೇನಜಿತ್ತನ್ನು ಕೊಂದದ್ದನ್ನು ತೋರಿಸಿದ. ಅಲ್ಲಿ ಗುಹೆ ಒಳಗೆ ಹೋದ್ರೆ ಅಲ್ಲಿ ಒಂದು ಮಗುವಿನ ಆಟಿಕೆ ಸಾಮಾನಾಗಿತ್ತು, ಆ ಸೆಮಂತಕ ಮಣಿ. ಆ ದಾದಿ ಆ ಮಗುವನ್ನು ಎತ್ಕೊಂಡಿದ್ದು. ದೃಷ್ಟ ಮಣಿಶ್ರೇಷ್ಠಂ ಬಾಲಕ್ರೀಡನಕಂ ಕೃತಂ ಹರ್ತುಂ ಕೃತಮತಿಸ್ತಸ್ಮಿನ್ ಅವತಸ್ಥೇರ್ ಭಕಾಂತಿಕೆ. ಇದು ಕೆಲವು ಕಡೆ ಸೆಮಂತಕ ಮಣಿ ಮತ್ತು ಹರಿವಂಶ ಪುರಾಣ ಇತ್ಯಾದಿ ಕಡೆಗಳಲ್ಲಿ ಕೆಲವು ಕಡೆ ಇನ್ನೂ ಒಂದು ಕಥಾ ಕೇಳಿ ಬರ್ತದೆ. ಅದೇನೆಂದ್ರೆ, ಅದೊಂದು ಶ್ಲೋಕ, ಸಿಂಹ ಪ್ರಸೇನಮವಧಿ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋದೀಹಿ ತವಶೇಷ ಸೆಮಂತಕಃ. ಆ ಹುಡುಗಿ ಮಗು ನಿಂತ್ಕೊಂಡಿದ್ದಲ್ಲ, ಅವಳೊಂದು ಮಾತು ಹೇಳ್ತಿದ್ಲು. ಏನಂತ, ಅದೊಂದು ಹಾಡು, ಆ ಮಗುವನ್ನು ಮಲಗಿಸ್ಲಿಕ್ಕೆ, ಪ್ರೀತಿ ಮಾಡಲಿಕ್ಕೆ. ಆ ಸಿಂಹ ಪ್ರಸೇನನನ್ನು ಕೊಂದು ಹಾಕಿತ್ತು. ಆ ಸಿಂಹ ಜಾಂಬವಂತನ ದಾಳಿಗೆ ಸಿಕ್ಕು ಸತ್ತೋದ. ಸುಕುಮಾರಕ, ಮುದ್ದು ಮಗುವೆ, ಮಾರೋದಿಹಿ, ಅಳಬೇಡ, ನೀನು ಸೆಮಂತಕ ಮಣಿ ನಿಂದೆ, ಇದನ್ನೇ ತಗೊಂಡು ಆಟ ಆಡು ಅಂತ ಅದಕ್ಕೆ ಸಮಾಧಾನ ಹೇಳ್ತಿದ್ದ. ಇದು ವಿಷ್ಣು ಪುರಾಣದಲ್ಲಿ ಎಲ್ಲ ಕಡೆನೂ ಕೂಡ ಬಂದದ್ದು. ಚತುರ್ಥಿ ದಿವಸ ಭಾದ್ರಪದ ಶುಕ್ಲ ಪಕ್ಷದ ಚತುರ್ಥಿ ದಿವಸದ ಚಂದ್ರನ ದರ್ಶನ ಆದರೆ ಆವಾಗ ಅಪವಾದ ಏನಾದರೂ ಬರೋ ಸಾಧ್ಯತೆ ಇರ್ತದೆ. ಅದಕ್ಕಾಗಿ 21 ಬಾರಿ ಈ ಶ್ಲೋಕವನ್ನು ಪಠನ ಮಾಡಬೇಕು ಅಂತ. ಭಾಗವತದಲ್ಲಿ ಬಂದಿಲ್ಲ, ಬೇರೆ ಕಡೆ ಬಂದಿದೆ ಅಷ್ಟೆ. ಈ ಕೃಷ್ಣ ಅಲ್ಲಿ ಬಂದು ನಿಂತಲ್ಲ, ಅದು ನೋಡಿ ಅವಳು ಜೋರಾಗಿ ಕಿರ್ಚಿಕೊಂಡ್ಲು. ಅವಳಿಗೆ ಭಯ ಆಯ್ತು, ಯಾವನೂ ಬಂದಲ್ಲ ಅಂತ. ಆಗ ಜಾಂಬವಂತ ಹೊರಗೆ ಬಂದು ಅವ್ರ ಜೊತೆ ಯುದ್ಧ ಮಾಡಿದ. ಹೇಗೆ ಯುದ್ಧ ಮಾಡಿದ್ರು ಅಂದ್ರೆ, ಆಯುಧ, ಕಲ್ಲು, ಮರ ಏನೆಲ್ಲ ಸಿಗ್ತವೋ ಅದನ್ನೆಲ್ಲ ತಗೊಂಡು ಯುದ್ಧ ಮಾಡಿದರು. 28 ದಿನಗಳ ಕಾಲ ಯುದ್ಧ ಆಯಿತು. ಆಸೀತ್ತದ ಅಷ್ಟವಿಂಶಾಹಂ ಇತರೇತರ ಮುಷ್ಟಿವಿಹಿ, ಹೀಗೆ ಭಯಾನಕವಾದಂಥ ಯುದ್ಧ ನಡೀತು. ಈ ಕಡೆ ಹೊರಗೆ ನಿಂತಿದ್ರಲ್ಲ ಯಾದವರು, ಅವ್ರು 7 ದಿವಸ ಕಾದ್ರು. 7 ದಿವಸ ಕಾದು ಅವರು ಹೊರಟಾಗ್ಬಿಟ್ರು. ದುಃಖ ಆಯ್ತು ಅವ್ರಿಗೆ ಭಾರಿ. ಮುಂದೆ ಪ್ರತೀಕ್ಷೆ ದ್ವಾದಶಾಹಾನಿ ದುಃಖಿತಾಸ್ತೆ ಪುರಂಬೇವು. ಮುಂದೆ ಕೆಲವು ದಿವಸ ಕಾದು ಭಗವಂತನಿಗೆ ಶರಣ ಹೋದರು. ಅಲ್ಲಿ ಏನು ಅಂದ್ರೆ, ಈ ಬೇರೆ ಕಡೆ ಕೆಲವು ಕಡೆ ಈ ಕಥಾ ಕಾಣಿಸ್ತದೆ. ಅವನು ಹೊರಗೆ ಬರಲಿಲ್ಲಲ್ಲ, 7 ದಿವಸ ಆದ್ರೂ ಹೊರಗೆ ಬರದೇ ಇದ್ದದನ್ನು ನೋಡಿ ಕೃಷ್ಣ ಒಳಗೆ ಸತ್ತು ಹೋದ ಅಂತ ಅನ್ಕೊಂಡಿರ್ತಾವೆ. ಕೃಷ್ಣ ಒಳಗೆ ಸತ್ತು ಹೋದ ಅಂತ ಅನ್ಕೊಂಡು ಊರಿಗೆ ಹೋಗಿ ಆ ಕೃಷ್ಣನ ಉತ್ತರ ಕ್ರಿಯೆ ಎಲ್ಲ ಮಾಡಿದಂತೆ. ವಿಷ್ಣು ಪುರಾಣ ಮೊದಲಾದ ಬೇರೆ ಪುರಾಣದಲ್ಲಿ ಅದು ಕಾಣಿಸ್ತದೆ. ದೇವಕಿ, ರುಕ್ಮಿಣಿ, ವಸುದೇವ ಎಲ್ಲರೂ ಕೂಡ ಕೃಷ್ಣ ಬರಲಿಲ್ಲ ಅಂತ ಭಾರಿ ಸಂಕಟಪಟ್ಟರು. ಆ ಸತ್ರಜಿತನನ್ನು ಬೈದರು ಒಂದಿಷ್ಟು ಜನ. ದುರ್ಗಾದೇವಿಗೆ ಸ್ತೋತ್ರ ಮಾಡಿದ್ರಂತೆ. ಉಪತಸ್ಥರು ಮಹಾಮಾಯಾಂ ದುರ್ಗಾಂ ಕೃಷ್ಣೋಪಲಬ್ಧಯೇ. ಇದಾದ ನಂತರ ಕೃಷ್ಣ ಅಲ್ಲಿ ಮರಳಿ ಬಂದ. ಅದಾ ಕಥೆ.
ಆ ಜಾಂಬವಂತನಿಗೆ ಇವನು ಗೊತ್ತಾಗ್ತದೆ ಇನ್ನು ನಮ್ಮವನೇ ಅಂತೇಳಿ. ಇದು ಕತೆ. ಅವನು ಹೇಳಿದನು ಜಾಂಬವಂತ, ಎಲ್ಲಾ ಪ್ರಾಣಿಗಳಿಗೂ ಶಕ್ತಿ ಕೊಡುವಂತ ಮಹಾಪುರುಷ ನೀನು ಸೃಷ್ಟಿಕರ್ತ ಅಂತ ಅವನು ಸ್ತೋತ್ರ ಮಾಡಿದ. ಅವನಿಗೆ ಮೈಯ ಕೈಯೆಲ್ಲ ನೋವಾಗಿತ್ತಲ್ಲ, ಅವನಿಗೆ ಭಗವಂತ ತನ್ನ ಅಮೃತ ಹಸ್ತದಿಂದ ಹೀಗೆ ಮುಟ್ಟಿದಂತೆ, ಪಾಣಿನ ಶಂಕರೇಣ ತಮ್ ಹೀಗೆ ಮುಟ್ಟಿದ್ರೆ ಮತ್ತೆ ಅವನ ಮೈಯೆಲ್ಲ ನವಯುವಕನ ಮೈಯಂತೆ ಹೊಸದಾಗಿ ತಯಾರಾಯಿತು. ತಾತ್ಪರ್ಯ ನಿರ್ಣಯ ಹೇಳ್ತದೆ, ಕೃಷ್ಣನ ಮೈಯೆಲ್ಲ ಸುದರ್ಶನ ಚಕ್ರ ಕೇವಲ ಕೈಯಿಂದ ಮುಟ್ಟಿದ್ದಲ್ಲ, ಸುದರ್ಶನ ಚಕ್ರದಿಂದ ಮುಟ್ಟಿ ಅವನ ನೋವೆಲ್ಲ ಕಳೆದ ಅಂತ. ನೋಡು ಜಾಂಬವಂತ, ನನಗೆ ಇದೊಂದು ಅಪವಾದ ಬಂದಿದೆ, ಅಪವಾದ ತಪ್ಪಿಸ್ಕೋಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಹೀಗೆ ಹೇಳಿದಾಗ ಅವನು ತನ್ನ ಮಗಳು ಜಾಂಬವತಿ ಅವಳನ್ನು ಮದುವೆ ಮಾಡಿಕೊಟ್ಟ. ಹಾಗೆ ಮಣಿಯನ್ನು ಕೂಡ ಕೊಟ್ಟ. ಅದನ್ನೆಲ್ಲ ತಗೊಂಡು ಕೃಷ್ಣ ದ್ವಾರಕೆಗೆ ಬಂದ. ಕೃಷ್ಣ ಸತ್ತೇ ಹೋಗಿದ್ದ ಅಂತ ತಿಳ್ಕೊಂಡಿದ್ದು. ಮೃತಂ ಪುನರಿಹಾಗತ ಅವರಿಗೆಲ್ಲ ಭಾರಿ ಸಂತೋಷ ಅನಿಸಿತು. ಕೃಷ್ಣ ಸಭೆ ಏರ್ಪಡಿಸಿದ, ರಾಜನ ಸಭೆ ಏರ್ಪಡಿಸಿದ. ಸಭೆ ಏರ್ಪಡಿಸಿ ಆ ರಾಜನ ಸಮಕ್ಷಮ ಆ ಸಮಂತಕ ಮಣಿಯನ್ನ ಆ ಸತ್ರಜಿತನನ್ನು ಕರೆಸಿ ಅವನಿಗೆ ಕೊಟ್ಟ. ಅದು ಯಜಮಾನ. ಅದು ಏನೇನಾಗಿತ್ತು ಅನ್ನೋದನ್ನೆಲ್ಲ ಕಥೆ ಹೇಳಿದೆ. ನಾನು ಅದನ್ನು ತೊಗೊಂಡು ಹೋಗಿರ್ಲಿಲ್ಲ, ಪೂರ್ಣ ಕಥೆ ಹೇಳಿದೆ. ಸತ್ರಜಿತ ಮಣಿಯನ್ನು ತೊಗೊಂಡಾದ ಅವನಿಗೆ ಬಹಳ ಸಂಕಟ ಅನಿಸ್ತು, ನಾಚಿಕೆ ಅನಿಸ್ತು. ಕೃಷ್ಣನಿಗೆ ನಾನು ಅಪವಾದ ಹಾಕಿದ್ನಲ್ಲ ಅಂತ ಅರಮನೆಗೆ ಹೋದ. ಇನ್ನೇನು ಮಾಡಬೇಕು, ಹೇಗೆ ಕಳ್ಕೋಬೇಕು ಈ ನೋವನ್ನ ಅಂತ ಆಲೋಚನೆ ಮಾಡಿ, ಜನ ನಮಗೇನಂತಾರೆ ಅಂತೆಲ್ಲ ಆಲೋಚನೆ ಮಾಡಿ, ನನ್ನ ಮಗಳು ಸತ್ಯಭಾಮ ಅಂತಿದ್ದಾಳೆ, ಅವಳನ್ನು ಮದುವೆ ಮಾಡಿಕೊಡ್ತೀನಿ, ಈ ಮಣಿಯನ್ನು ಅವನಿಗೆ ಕೊಟ್ಟು ಬಿಡ್ತೇನೆ ಅಂತ ಸತ್ಯಭಾಮೆಯನ್ನು ಮದುವೆ ಮಾಡಿಕೊಟ್ಟ. ಈ ಸತ್ಯಭಾಮೆಯನ್ನು ಇನ್ನೂ ಕೆಲವರು ಬೇರೆ ಜನರೆಲ್ಲ ಮದುವೆ ಮಾಡ್ಕೋಬೇಕಂತ ಮಾಡಿದ್ರು. ಭಾರಿ ಸುಂದರಿ ಅವಳು. ಆದರೆ ರುಕ್ಮಿಣಿ ಹೇಗೋ ಹಾಗೆ ಸತ್ಯಭಾಮೆನೂ ಕೂಡ ಲಕ್ಷ್ಮೀದೇವಿಯ ಅವತಾರ. ಆದ್ರಿಂದ ಅವಳು ಅವನನ್ನೇ ಬಯಸ್ತಾಳೆ. ಅವರಿಬ್ಬರೇ ಪರಸ್ಪರ ಮದುವೆ ಮಾಡ್ಕೊಳ್ಳೋದು. ಮುಂದೆ ಮಣಿನೂ ಕೊಟ್ಟ. ಆವಾಗ ನನಗೆ ಆ ಮಣಿ ಬೇಡ ಅಂತ ಹೇಳಿದ. ನನಗೆ ಮಣಿ ಬೇಕಾಗಿಲ್ಲ, ನೀನು ನನಗೆ ಕನ್ಯಾ ಕೊಟ್ಟಿದ್ದೆ ಅಷ್ಟು ಸಾಕು. ಸೂರ್ಯನ ಭಕ್ತ ನೀನು, ನಿನ್ನ ಹತ್ರವೇ ಆ ಮಣಿ ಇರಲಿ, ನಿನ್ನ ಹತ್ರ ಇದ್ರೆ ಸಾಕು, ಇಡೀ ಊರಿಗೆಲ್ಲ ಸುಭಿಕ್ಷೆ ಆಗಿರ್ತದೆ, ಯಾವುದೇ ಅಪಾಯ ಇರೋದಿಲ್ಲ, ಸಾಕು ಅಂತಂದ. ಇದು ಈ 60ನೇ ಅಧ್ಯಾಯದಲ್ಲಿ ಕಾಣಿಸುವಂತ ಕಥಾ. ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಕೈಯಿಂದ ಮುಟ್ಟಿದ ಅಂತ ಭಾಗವತದಲ್ಲಿ ಇದ್ರೆ ಸುದರ್ಶನ ಚಕ್ರದಿಂದ ಮುಟ್ಟಿ ಅವನಿಗೆ ನೋವು ಕಳೆದ ಅಂತ ಇದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಲಕ್ಷ್ಮೀದೇವಿಗೆ ಶ್ರೀ ಭೂ ದುರ್ಗಾ ಅಂತ 3 ರೂಪಗಳಿವೆ. ಅಲ್ಲಿ ಈ ಪ್ರಕೃತಿಯಲ್ಲಿ ಸತ್ವ ರಜಸ್ಸು ತಮಸ್ಸು ಅಂತ 3 ಗುಣಗಳು. ನಡುವೆ ಕೆಲವು ಸರಿ ಶಾಸ್ತ್ರೀಯ ಸಂಗತಿಗಳನ್ನು ನಾವು ಅವಲೋಕನ ಮಾಡಬೇಕು. ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನ ಅವ್ಯಯಂ. ಜಗತ್ತಿನಲ್ಲಿ ಎಲ್ಲಿ ಹೋದ್ರೂ ಸತ್ವಗುಣ, ರಜೋಗುಣ, ತಮೋಗುಣ ಅಂತ 3 ಗುಣಗಳು ಇದ್ದೇ ಇರ್ತವೆ. ಈ ಗುಣಗಳು ಎಲ್ಲಿ ಇವು ಅಂದ್ರೆ ಮೂಲತಃ ಪ್ರಕೃತಿಗೆ ಸಂಬಂಧಪಟ್ಟದ್ದು. ಭಗವಂತನೊಬ್ಬನಿಗೆ ಆ ಗುಣಗಳಿಲ್ಲ. ಲಕ್ಷ್ಮೀದೇವಿಗೂ ಆ ಗುಣಗಳ ಬಾಧೆ ಏನೂ ಇಲ್ಲ. ಚತುರ್ಮುಖ ಬ್ರಹ್ಮ ಮೊದಲಾದವರು ಎಲ್ಲರಿಗೂ ಕೂಡ ಸತ್ವ ರಜಸ್ಸು ತಮಸ್ಸು ಅನ್ನುವ ಈ ಪ್ರಾಕೃತಿಕ ಗುಣಗಳ ಸಂಪರ್ಕ ಇದ್ದೇ ಇದೆ. ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಪ್ರಮಾಣ ಬೇರೆ ಬೇರೆ ಇರ್ತದೆ ಅಷ್ಟೇ. ಸತ್ವಗುಣ ಇದ್ರೆ ಜ್ಞಾನ ಸಾಮಾನ್ಯವಾಗಿ, ರಜೋಗುಣ ಇದ್ರೆ ಚಟುವಟಿಕೆ, ಭೋಗ ಮಾಡಬೇಕು ಅನ್ನೋ ಅಪೇಕ್ಷೆ, ಇದೆಲ್ಲ ಆಗ್ತದೆ. ತಮೋಗುಣ ಇದ್ರೆ ದುಷ್ಟತನ, ನಿದ್ರೆ, ಆಲಸ್ಯ ಇವೆಲ್ಲ ಆಗ್ತವೆ ಅಂತ ಭಗವದ್ಗೀತಾದಲ್ಲಿ ವರ್ಣನೆ ಮಾಡ್ತಾರೆ. ಲಕ್ಷ್ಮೀದೇವಿ ಪ್ರಕೃತಿಯ ದೇವತೆ. ಆದ್ರಿಂದ ಅವಳು ಶ್ರೀ ಭೂ ದುರ್ಗಾ ಅಂತ 3 ರೂಪ ತಾಳಿ ಸತ್ವಗುಣವನ್ನ ಶ್ರೀ ಎಂಬ ರೂಪದಿಂದ ಕಂಟ್ರೋಲ್ ಮಾಡ್ತಾಳೆ, ರಜೋಗುಣವನ್ನ ಭೂ ಎಂಬ ರೂಪದಿಂದ ಕಂಟ್ರೋಲ್ ಮಾಡ್ತಾಳೆ, ತಮೋಗುಣವನ್ನು ದುರ್ಗಾ ಎಂಬ ರೂಪದಿಂದ ನಿಯಂತ್ರಿಸ್ತಾಳೆ. ಇದು ಒಟ್ಟು 3 ರೂಪ ಅವಳಿಗೆ. ಇಲ್ಲಿ ಆ ಶ್ರೀ ಏನಿದ್ದಲ್ಲ, ಶ್ರೀಯೇ ರುಕ್ಮಿಣಿ ದೇವಿ. ಭೂ ಅಂತ ಏನಿದ್ಲು ಅವಳೇ ಈ ಸತ್ಯಭಾಮ. ದುರ್ಗಾ ಅಂತ ಇನ್ನೊಂದು ರೂಪ ಇತ್ತಲ್ಲ, ಅದು ಆ ರೂಪ ಈ ಕೃಷ್ಣಾವತಾರದಲ್ಲಿ ಅವನಿಗೆ ಪತ್ನಿ ಆಗಿರಲಿಲ್ಲ. ಅವಾಗ ಅವಳು ತಂಗಿಯಾಗಿ ಉಳಿದಿದ್ಲು. ಯಶೋದೆಗೆ ಜನಿಸಿದ್ಲಲ್ಲ ಅವಳು. ಯಶೋದೆಯ ಹೊಟ್ಟೆಯಲ್ಲಿ ಈ ದುರ್ಗಾದೇವಿ ಹುಟ್ಟಿದ್ದು, ದೇವಕಿಯ ಹೊಟ್ಟೆಯಲ್ಲಿ ಕೃಷ್ಣ ಹುಟ್ಟಿದ್ದ. ಈ ವಸುದೇವ ಮತ್ತು ನಂದಗೋಪ ಇಬ್ಬರು ಕೂಡ ಸಹೋದರರು. ಆದ್ರಿಂದ ಸಹೋದರರ ಮಕ್ಕಳು ಇವರಿಬ್ರು, ಚಿಕ್ಕಪ್ಪ ದೊಡ್ಡಪ್ಪಂದಿರ ಮಕ್ಕಳಿದ್ದ ಹಾಗೆ. ಆದ್ರಿಂದ
ಅವಳು ಇವನಿಗೆ ತಂಗಿಯಾಗಿದ್ಲು ಅದೊಂದು ಅವತಾರದಲ್ಲಿ. ಹೀಗೆ ಭಗವಂತನ 16,108 ಜನ ಪತ್ನಿಯರಿದ್ರಲ್ಲ, ಅದರಲ್ಲಿ ರುಕ್ಮಿಣಿ ಮತ್ತು ಸತ್ಯಭಾಮಿ ಇವರಿಬ್ಬರು ಲಕ್ಷ್ಮೀ ಸ್ವರೂಪರು. ಉಳಿದ 6 ಜನ ಏನಿದ್ರಲ್ಲ ಅವ್ರ ಬಗ್ಗೆ ಈಗ ನಾವು ಮುಂದೆ ನೋಡೋರಿದ್ದೀವಿ ಒಬ್ಬೊಬ್ಬರನ್ನೇ. ಅವ್ರು ಯಾರೂ ಕೂಡ ಲಕ್ಷ್ಮೀ ಸ್ವರೂಪರಲ್ಲ, ಲಕ್ಷ್ಮೀದೇವಿ ಅವತಾರ ಅಲ್ಲ. ಆದರೆ ಲಕ್ಷ್ಮೀದೇವಿಯ ಒಂದು ಸನ್ನಿಧಾನ ಅವರಲ್ಲಿ ಇರ್ತದೆ ಅಷ್ಟೇ. ಆ 6 ಜನರಲ್ಲಿ ಜಾಂಬವತಿ ಹೆಚ್ಚು ಶ್ರೇಷ್ಠಳು ಅಂತ ವರ್ಣನೆ ಮಾಡ್ತಾರೆ. ಈ ಒಟ್ಟು ಇಷ್ಟು ಜನರದ ಹೆಸರು ಕೇಳಿ ಬರ್ತದೆ. 16,108ರಲ್ಲಿ 8 ಜನರ ಹೆಸರು ಕೇಳಿ ಬರ್ತದೆ. ಕಷೇರು ಅಂತ ಒಬ್ಳಿದ್ದಾಳೆ, ಅವಳದೊಂದು ಹೆಸರು ಕೇಳಿ ಬರ್ತದೆ. ಇನ್ನು ಉಳಿದವ್ರದ್ದು ಯಾರ್ದಕ್ಕೂ ಹೆಸರು ನಮಗೆ ಕೇಳಿ ಬರೋದಿಲ್ಲ. ನೀಲಾ ಅಂತ ಒಬ್ಳನ್ನು ಮದುವೆ ಮಾಡ್ಕೊಂಡಿದ್ದ ಹಿಂದೆ, ಅವಳ ಹೆಸರು ಕೇಳಿ ಬರ್ತದೆ. ಆದ್ರೆ ಆ ನೀಲಾ ಅನ್ನೋವಳು ಈ 8 ಜನ ಮಹಿಷಿಯರಲ್ಲಿ ನೀಲಾ ಅಂತ ಏನಿದ್ದಾಳಲ್ಲ ಅದೇ ನೀಲಾಳೆ ಅವಳು. ಇದು ಕಥೆ. ಜಾಂಬವತಿ ಅಥವಾ ರೋಹಿಣಿ ಅಂತ ಹೆಸರಿದೆಯಲ್ಲ, ಅವರಿಗೆ ಕೃಷ್ಣನಿಂದ ಸಾಂಬ ಅಂತ ಒಬ್ಬ ಮಗ ಹುಟ್ಟಿದ. ಈ ಸಾಂಬ ಯಾರು ಅಂದ್ರೆ ಹಿಂದೆ ಅವನು ಷಣ್ಮುಖನೇ ಈಗ ಕೃಷ್ಣನ ಮಗನಾಗಿ ಜನಿಸಿದ್ದ. ಇದು ಇನ್ನೊಂದು ಸಂಗತಿ. ಈ ರುಕ್ಮಿಣಿ, ಸತ್ಯಭಾಮೆ ಮತ್ತು ಕೃಷ್ಣ, ಈ 3 ಜನ ಯಾವುದೇ ಅವತಾರದಲ್ಲಿ, ಕೃಷ್ಣಾವತಾರ ಇರಲಿ, ರಾಮಾವತಾರ ಇರಲಿ, ರಾಮಾವತಾರದಲ್ಲಿ ಲಕ್ಷ್ಮಿ ಒಂದೇ ರೂಪದಿಂದ ಇದ್ಲು. ಯಾವತ್ತೂ ಭಗವಂತನಿಗೆ ರಕ್ತ ಮಾಂಸದಿಂದ ತುಂಬಿದ ಪಂಚಮಹಾಭೂತಗಳ ಸಂಪರ್ಕ ಇರುವ ದೇಹ ಇರೋದಿಲ್ಲ. ಅವನು ಮೂಲ ರೂಪದಲ್ಲಿ ವೈಕುಂಠ ಲೋಕದಲ್ಲಿ ಯಾವ ಥರದ ರೂಪ ಹೊಂದಿರ್ತಾನಲ್ಲ ಅದೇ ಥರದ ರೂಪವೇ ಇಲ್ಲೂ ಇರ್ತದೆ. ಎಲ್ಲಿಯೂ ರಕ್ತ ಮಾಂಸ ಇತ್ಯಾದಿಗಳನ್ನು ತುಂಬಿದ ಪಂಚಮಹಾಭೂತಗಳು, ಪೃಥ್ವಿ, ಅಪ್, ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶದಿಂದ ತಯಾರಾದ ದೇಹ ಅವನಿಗಿರೋದಿಲ್ಲ, ಅವಳಿಗೂ ಇರೋದಿಲ್ಲ. ಆದರೆ ಉಳಿದವರೆಲ್ರಿಗೂ ಒಂದು ವೇಳೆ ವಾಯುವೇ ಇಲ್ಲಿ ಹುಟ್ಟಿ ಬಂದರು, ಮತ್ತೆ ಯಾರೇ ದೇವರು ಹುಟ್ಟಿ ಬಂದರು, ಅವರೆಲ್ಲರಿಗೂ ಕೂಡ ಪಂಚಮಹಾಭೂತಗಳಿಂದ ಹುಟ್ಟಿದ ದೇಹವೇ ಇರ್ತದೆ. ಆದರೆ ನೋಡುವ ಕಣ್ಣಿಗೆ ಯಾರ್ದು ಯಾವ ದೇಹ ಅಂತ ಗೊತ್ತಾಗೋದಿಲ್ಲ. ಭಗವಂತನು ಕೂಡ ಹುಟ್ಟಿದ, ಮಗುವಾಗಿದ್ದ, ಬೆಳೆದ, ದೊಡ್ಡವನಾದ, ಅದನ್ನೆಲ್ಲ ಕ್ರಮವಾಗಿ ತೋರಿಸ್ಕೊತಾನೆ. ಆದ್ದರಿಂದ ಜನಸಾಮಾನ್ಯರ ಕಣ್ಣಿಗೆ ಅದು ಭಗವಂತನ ರೂಪ ಇಂಥದ್ದು ಅಂತ ಗೊತ್ತಾಗೋದಿಲ್ಲ. ಅಪ್ರಾಕೃತವಾದದ್ದು, ರಕ್ತ ಮಾಂಸದಿಂದ ತುಂಬಿದ ದೇಹವಲ್ಲ ಅಂತ ಗೊತ್ತೇ ಆಗೋದಿಲ್ಲ. ಆದರೆ ಎಲ್ಲ ರೂಪಗಳಿಗೆ ಸಮಾನವಾಗಿ ಅದು ಇರ್ತದೆ. ಈ ಕಥಾ ನಡೆದಿರ್ತದೆ ಯಾವತ್ತೂ ಕೂಡ. ಇದು ಜಾಂಬವತಿ ಮೊದಲಾದವು. 16,108ರಲ್ಲಿ ಇಬ್ಬರು ರುಕ್ಮಿಣಿ ಮತ್ತು ಸತ್ಯಭಾಮೆಯರು ಕೃಷ್ಣನಂತೆಯೇ ಅಪ್ರಾಕೃತವಾದ ದೇಹ ಇದ್ದವರು. ಆದರೆ ಜಾಂಬವತಿ ಮೊದಲಾದ ಉಳಿದವರು ಏನಿದ್ರು ಅವರೆಲ್ಲ ಪ್ರಾಕೃತವಾದ ದೇಹವನ್ನೇ ಹೊಂದಿದವರು. ಎಲ್ಲಾದರೂ ನೀವು ಈ ಕೃಷ್ಣನ ಕಥೆಗಳನ್ನು ಯಾವ್ದಾದ್ರು ಬೇರೆ ಬೇರೆ ಮಾಧ್ಯಮಗಳಲ್ಲಿ ನೋಡ್ಲಿಕ್ಕೆ ಹೊರಟಾಗ ಜಾಂಬವತಿ ಅಂದರೆ ಮೊನ್ನೆ ಎಲ್ಲೂ ನೋಡ್ತಿದ್ದೆ ನಾನು, ಆಕಸ್ಮಿಕವಾಗಿ ಕಣ್ಣಿಗೆ ಬಿತ್ತು. ಕಪ್ಪು ಮುಖ, ತೀರಾ ಕಪ್ಪು, ಇದ್ದಲಿಯಷ್ಟು ಕಪ್ಪು ಅಂತ, ಯಾಕಂದ್ರೆ ಕರಡಿ ಮಗಳಾದ್ರಿಂದ ಅಂತೆಲ್ಲ ಅದು ತೋರಿಸ್ತಾರೆ. ಹಾಗಲ್ಲ. ಹನುಮಂತ ಆಗಲಿ, ಜಾಂಬವಂತ ಆಗಲಿ, ಸುಗ್ರೀವ ಆಗಲಿ ಮತ್ತೆ ಯಾರೂ ಕೂಡ ಕರಡಿ ರೂಪ ತಾಳಿರ್ತಾರೆ, ಕಪಿ ರೂಪ ತಾಳಿರ್ತಾರೆ, ಬೇಕಾದಾಗ ಮನುಷ್ಯ ರೂಪನೂ ತಾಳ್ತಾರೆ. ಅವರ ಪತ್ನಿಯರೆಲ್ಲರೂ ಕೂಡ ಅವರ್ಯಾರು ಮಂಗನ ಮುಖದವರು ಇರೋದಿಲ್ಲ, ಅವರೆಲ್ಲ ಮನುಷ್ಯ ಆಕಾರದವರೇ ಇರ್ತಾರೆ. ದೇವತೆಗಳಾದ್ರಿಂದ ಬೇಕಾದ ರೂಪ ತಾಳ್ತಾರೆ. ಆದ್ರಿಂದ ಕರಡಿ ಮಗಳಾದ್ರಿಂದ ಕರಡಿ ಅಂತ ಇವಳು ಕಪ್ಪಾಗಿರ್ಬೇಕು ಅಂತ ಭ್ರಮೆ, ಹಾಗೆಲ್ಲ ಏನು ಇರಬೇಕಾಗಿಲ್ಲ. ಅವಳು ಸುಂದರಿಯಾಗೇ ಇದ್ಲು, ಹೇಗಿರ್ಬೇಕಾದ್ರೂ ಹಾಗೇ ಇದ್ಲು. ಇದು ರುಕ್ಮಿಣಿ ಮತ್ತು ಸತ್ಯಭಾಮೆಯರ ಕಥೆ. ಮುಂದೆ 61ನೇ ಅಧ್ಯಾಯದಲ್ಲಿ ಮತ್ತು ಇನ್ನು ಮುಂದಿನ ಅಧ್ಯಾಯಗಳಲ್ಲಿ ಮತ್ತಷ್ಟು ಅವನ ಪತ್ನಿಯರನ್ನ ಅವನು ಮದುವೆ ಮಾಡಿಕೊಂಡದ್ದು ನಮಗೆ ಕೇಳಿ ಬರ್ತದೆ. ಅದರಲ್ಲಿ ನಾನೀಗ ಪ್ರತಿಯೊಂದನ್ನು ಹೇಳೋದಿಲ್ಲ, ಆದರೂ ಕೆಲವು ಮಹತ್ವದನ್ನ ಹೇಳ್ತೇನೆ. ಈ ಸಂಪತ್ತು ಅನ್ನೋದು ಎಷ್ಟು ಮೋಹ ಹುಟ್ಟಿಸ್ತದೆ ಅಂದರೆ, ಇಲ್ಲಿ ನೋಡಿ 61ನೇ ಅಧ್ಯಾಯದಲ್ಲಿ ಹೀಗೊಂದು ಕಥೆ ಕಾಣ್ತದೆ. ಅದನ್ನು ವಿವರವಾಗಿ ಹೇಳೋದಿಲ್ಲ. ಈ ಅಕ್ರೂರ ಮತ್ತು ಕೃತವರ್ಮ, ಶತಧನ್ವ, ಈ 3 ಜನ ಯಾದವರೇ ಅಲ್ಲ. ಅಕ್ರೂರ ಅಂದ್ರೆ ಮಹಾಭಕ್ತ, ಕೃಷ್ಣನನ್ನ ವೃಂದಾವನದಿಂದ ಮಥುರೆ ಕರ್ಕೊಂಡ್ಬಂದವನು, ದೊಡ್ಡ ಭಕ್ತನೇ. ಕೃತವರ್ಮನೂ ಅಷ್ಟೇ. ಇವರು 3 ಜನ ಯಾದವರೇ, ಭಗವಂತನ ಭಕ್ತರೇ. ಸತ್ಯಜಿತನ ಕೊಂದು ಬಿಡೋಣ ನಾವು, ಆ ಮುನಿನ ಅಪಹಾರ ಮಾಡೋಣ ಅಂತ ಆಲೋಚನೆ ಮಾಡಿದ್ರು. ಯಾಕೆಂದ್ರೆ ಅವನ ಮಗಳು ಸತ್ಯಭಾಮೆಯನ್ನು ನಮಗೆ ಮದುವೆ ಮಾಡಿಕೊಡ್ತೇನೆ ಅಂತಿದ್ದ, ನಮಗೆ ಮೋಸ ಮಾಡಿ ಕೃಷ್ಣನಿಗೆ ಮದುವೆ ಮಾಡಿಕೊಟ್ನಲ್ಲ. ಆದ್ರಿಂದ ಆ ತಮ್ಮ ಪ್ರಸೇನ ಸತ್ತೋಗಿದ್ದಾನೆ, ಇವನು ಸಾಯಲಿ. ಅಧಿಕಾರ ಸಂಪತ್ತು ಹೇಗೆ ಮಾಡಿಸ್ತದೆ ನೋಡಿ.
ನಿತ್ಯ 1.5 ಕಿಲೋ ಬಂಗಾರ ಅಂದ್ರೆ ಸುಮ್ಮನೆನಾ? ಅದು ಪ್ರತಿಷ್ಠೆ ಅದು. ಆಯ್ತು, ಎಲ್ಲ ಅವನು ಈ ಶತಧನ್ವ ಒಬ್ಬ ದುಷ್ಟ. ರಾತ್ರಿ ಈ ಸತ್ಯಜಿತ್ ಮಲಗಿದ್ದಾಗ ಅವನನ್ನು ಬಂದು ಕೊಂದು ಹಾಕಿಬಿಟ್ರು. ಮಣಿಯನ್ನು ಎತ್ಕೊಂಡು ಓಡಿ ಹೋಗ್ಬಿಟ್ಟ. ಈ ಉಳಿದವರೆಲ್ಲ ಏನು ಹೇಳಿದ್ರಂದ್ರೆ ಅವರಿಗೆ, ಈ ಕೃತವರ್ಮ ಮತ್ತು ಅಕ್ರೂರ ಇಬ್ರು ಕೂಡ, ನೀನು ಅದನ್ನು ಹೊತ್ಕೊಂಡು ಹೋಗು, ನಾವು ನಿನಗೆ ಸಹಾಯ ಮಾಡ್ಲಿಕ್ಕೆ ಬರ್ತೇವೆ ಅಂತ ಹೇಳಿದ್ದ. ಹರಿವಂಶದಲ್ಲಿ ಅದು ಕಂಡು ಬರ್ತದೆ. ಆದ್ರೆ ಇವರಿಬ್ರು ಏನ್ ಮಾಡಿದ್ರು, ಅವನಿಗೆ ಕೈ ಕೊಟ್ರು. ಆ ಶತಧನ್ವನಿಗೆ ಭಯ, ಕೊಲ್ಲೋದನ್ನ ಕೊಂದು ಬಿಟ್ಟ, ಆದ್ರೆ ಮುಂದೆ ತಪ್ಪಿಸ್ಕೋಬೇಕಲ್ಲ, ಅದು ದೊಡ್ಡ ಸಂಗತಿ. ಅಂತಃಪುರದ ಹೆಂಗಸರೆಲ್ಲ ಜೋರಾಗಿ ಕಿರ್ಚ್ಕೊಳ್ಳಿಕ್ಕೆ ಶುರು ಮಾಡಿದ್ರು ಈ ಸತ್ಯಜಿತ್ ಸತ್ತದ್ದನ್ನು ನೋಡಿ. ಸತ್ಯಭಾಮೆನೂ ಕೂಡ ಆಕಸ್ಮಿಕವಾಗಿ ತಂದೆ ಮನೆಗೆ ಬಂದವಳು, ಅವಳು ಗೋಳಾಡಿದ್ಲು. ಆ ತಂದೆ ಶರೀರವನ್ನ, ಸತ್ಯಜಿತನ ಶರೀರವನ್ನು ಒಂದು ಎಣ್ಣೆ ಕೊಪ್ಪರಿಗೆಯಲ್ಲಿ ಇಟ್ಟಿದ್ರಂತೆ. ನಡೆದ ಸಂಗತಿಯನ್ನೆಲ್ಲ ಕೃಷ್ಣನಿಗೆ ಹೋಗಿ ತಿಳಿಸಿಲ್ಲ. ಕೃಷ್ಣ ಆವಾಗ ಹಸ್ತಿನಾವತಿಗೆ ಹೋಗಿದ್ದ. ಪಾಂಡವರು ಈ ಅರಗಿನ ಮನೆಗೆ ಸುಟ್ಟು ಹೋದ್ರು ಅಂತ ಸಮಾಚಾರ ಬಂದಿತ್ತಲ್ಲ, ಶೋಕ ಸಮಾಚಾರ ಹೇಳಿ ಬರಬೇಕು, ಯಾರು ತೀರ್ಕೊಂಡಿದ್ದವ್ರ ಮನೆಗೆ ಹೋಗಿ ಬರ್ತೀವಲ್ಲ, ಹಾಗೆ ಹೋಗಿ ಬರಬೇಕು ಅಂತ ಹೋಗಿದ್ದ. ಇನ್ನ ಕೃಷ್ಣ ಬಂದು ಮಣಿ ಯಾರು ಕೊಂದಿದ್ದಾರೆ, ಶತಧನ್ವನು ಕೊಲ್ಲಬೇಕು, ದುಷ್ಟ ಅವನು, ನಮ್ಮ ಮಾವನಿಗೆ ಈಗ ಅಪಚಾರ ಮಾಡಿದ್ದಾನೆ, ಅವನು ಕೊಲ್ಲೋಣ ಅಂತ ಆಲೋಚನೆ ಮಾಡಿದ್ರು. ಇದು ಶತಧನ್ವನಿಗೆ ತಿಳಿತು. ಅವನು ಹೆದರಿದ, ಕೃತವರ್ಮನ ಹತ್ರ ಹೋದ. ಅವರೆಲ್ಲ ಮೊದಲು ಇವರನ್ನು ಪುಸಲಾಯಿಸಿದ್ರೆ ಹೌದು, ಆದ್ರೆ ಈಗ ಅವರಿಗೂ ಭಯ ಆಯಿತು. ಕೃಷ್ಣನ ವಿರುದ್ಧ ನಾವು ಹೋಗೋದಿಲ್ಲ, ಬೇಡ ಅಂದ್ಬಿಟ್ರು ಅವರು. ಜರಾಸಂಧನನ್ನು 17 ಬಾರಿ ಸೋಲಿಸಿದವನು ನಾವೇನ್ ಮಾಡ್ಲಿಕ್ಕಾಗ್ತದೆ ಆ ಕೃಷ್ಣನಿಗೆ ಅಂತಂದ್ಬಿಟ್ರು. ಅಕ್ರೂರನು ಹೆದರಿದ, ಯಾರೂ ಸಹಾಯನೇ ಮಾಡಲಿಲ್ಲ. ಅವನು ಕೊನೆಗೆ ಏನ್ ಮಾಡಿದ, ಆ ಶತಧನ್ವ ಆ ಮಣಿಯನ್ನ ಅಕ್ರೂರನ ಕೈಯಲ್ಲಿ ಕೊಟ್ಟ. ನೀವು ಇಟ್ಕೊಂಡಾರು ಇಟ್ಕೋ, ನಾವು ಹೋಗ್ತೀನಿ ಎಲ್ಲಿಯಾದ್ರು ಅಂತ ಹೇಳಿ, ಓಡಿ ಹೋಗ್ತೀನಿ ಅಂತ ಹೇಳಿ. ಒಂದು ಕುದುರೆ ತಗೊಂಡು ಹೆಣ್ಣು ಕುದುರೆಯನ್ನು ಏರಿ ಓಡ್ಲಿಕ್ಕೆ ತೊಡಗಿದ. ಬಲರಾಮ ಮತ್ತು ಕೃಷ್ಣರಿಬ್ಬರು ಕೂಡ ಬೆನ್ನಟ್ಟಿದ್ರು. ಎಲ್ಲಿಂದ? ದ್ವಾರಕೆಯಿಂದ ಮಿಥಿಲಾ ಅಂದ್ರೆ ನೇಪಾಳ, ಅಲ್ಲಿವರೆಗೆ ಹೋಯ್ತದು ಈ ಓಟ. ಅಲ್ಲಿ ಹೋದಾಗ ಕುದುರೆ ಬಿದ್ದು ಸತ್ತೋಯ್ತು. ಸಮೀಪಕ್ಕೆ ಬಂದಾಗ ಓಡಿ ದಣದಿತ್ತು, ಸತ್ತೋಯ್ತು. ಆ ಶತಧನ್ವ ತಾನೂ ಓಡ್ಲಿಕ್ಕೆ ಶುರು ಮಾಡಿದ. ಕಾಲ್ನಡಿಗೆಯಿಂದ ಅವನು ಓಡಿದಾಗ, ಕಾಲ್ನಡಿಗೆಯಲ್ಲಿ ಓಡುವವರಿಗೆ ರಥದಿಂದ ಓಡುವವರಿಗಿಂತ ಸ್ವಲ್ಪ ಅನುಕೂಲ ಇರ್ತವೆ, ಎಲ್ಲ ಸಂದುಗೊಂದಿನ ತಪ್ಪಿಸ್ಕೊಂಡು ಬಿಡ್ತಾರೆ. ಮತ್ತು ಅವನು ಕಾಲ್ನಡಿಗೆಯಲ್ಲಿ ಓಡಿದಾಗ ಕೃಷ್ಣನು ಕಾಲ್ನಡಿಗೆಯಲ್ಲಿ ಓಡಬೇಕಾಯ್ತು. ರಥದಲ್ಲಿ ಬಲರಾಮನ ಕೂಡಿಸಿದ, ನೀ ಇಲ್ಲೇ ಕೂತಿರೋ, ನಾ ಹೋಗಿ ಬರ್ತೇನೆ ಅಂತೇಳಿ. ಕೆಲವು ಮೈಲಿಗಳು ಬೆನ್ನಟ್ಟಿ ಚಕ್ರದಿಂದ ಶತಧನವನ್ನು ತಲೆ ಕತ್ತರಿಸಿದ. ಅವನು ಮಣಿ ಸೊಂಟ ಎಲ್ಲೆಲ್ಲ ಹುಡುಕಾಡಿದ್ರು, ಎಲ್ಲರೂ ಇದೆಯಾ, ಎಲ್ಲೂ ಕಾಣಲೇ ಇಲ್ಲ ಮಣಿ. ಆಗ ಅಕ್ರೂರನ ಕೈಯಲ್ಲಿ ಕೊಟ್ಟು ಬಂದಿದ್ದ. ಮಣಿ ಸಿಗಲಿಲ್ಲ ಅಣ್ಣ ಅಂತ ಬಂದು ಹೇಳಿದ ಅಣ್ಣನಿಗೆ. ಶತಧನ್ವನ್ನು ವ್ಯರ್ಥವಾಗಿ ಬಂದ್ವಿ, ಅಲ್ಲಿ ಮಣಿ ಇರಲಿಲ್ಲ ಅಂತ ನೋಡಿ. ಬಲರಾಮನಿಗೆ ಸಿಟ್ಟು ಬಂದ್ಬಿಡ್ತು. ಕೃಷ್ಣ ಸುಳ್ಳು ಹೇಳ್ತಿದ್ದಾನೆ ಅಂತ ಅನ್ಕೊಂಡ ಅವನ. ಇದು ಅಧಿಕಾರ, ದುಡ್ಡು ಹೀಗೆ ಮಾಡಿಸ್ತದೆ. ಸುಳ್ಳು ಹೇಳ್ತಿದ್ದಾನೆ ಅಂತ ಅನಿಸ್ತು. ಹೊರಗೆ ತೋರಿಸ್ಕೊಳ್ಳಿಲ್ಲ, ಯಾಕಂದ್ರೆ ಅವನು ಸ್ವಲ್ಪ ಅಣ್ಣ ಆದರೂ ಕೃಷ್ಣನಿಗೆ ತಗ್ಗಿ ನಡೀತಿದ್ದ. ಅದು ಅನೇಕ ಸಂದರ್ಭದಲ್ಲಿ ಗೊತ್ತಾಗ್ತದೆ. ಮಹಾ ಕುತಂತ್ರ, ಇವನು ಏನಾದ್ರು ಮಾಡಿಬಿಡ್ತಾನೆ ಅಂತ ಭಯ ಅವನಿಗೆ. ಹಾಗಾದ್ರೆ ಆ ಮಣಿಯನ್ನು ಶತಧನ್ವ ಎಲ್ಲಿಯಾದ್ರೂ ಇಟ್ಟಿರ್ಬೇಕು, ಅದನ್ನ ಹೋಗಿ ಹುಡುಕು, ನೀ ದ್ವಾರಕೆಗೆ ಹೋಗು, ನಾನು ಬರ್ತೀನಿ ಅಂದ. ಇವನೇನ್ ಮಾಡಿದ, ಕೃಷ್ಣನ ಮೇಲೆ ಸಿಟ್ಟಿನಿಂದ ಮಿಥಿಲಾ ನಗರಕ್ಕೆ ಹೋದ. ವಿದೇಹರಾಜ ಇದ್ನಲ್ಲ, ವಿದೇಹರಾಜ ಅಂದ್ರೆ ಸೀತೆಯ ತಂದೆ ಅಲ್ಲ, ಸೀತೆಯ ತಂದೆ ಯಾವಾಗಿರ್ಲಿಲ್ಲ. ವಿದೇಹರಾಜ, ಮಿಥಿಲಾ ಪಟ್ಟಣ, ಅಲ್ಲಿರೋರು ಎಲ್ರಿಗೂ ವಿದೇಹರಾಜರು ಅಂತಲೇ ಹೆಸರು. ರಘುವಂಶದ ರಾಜರಿಗೆ ಎಲ್ರಿಗೂ ಕೂಡ ರಾಘವರು ಅಂತಲೇ ಹೆಸರು. ಯದುಕುಲದಲ್ಲಿ ಬಂದವರೆಲ್ರಿಗೂ ಯಾದವರು ಅಂತಲೇ ಹೆಸರು. ಹೇಗೋ ಹಾಗೆ ಯಾವನೋ ಸೀತೆ ತಂದೆ ಅಲ್ಲ, ಇನ್ನೊಬ್ಬ ಯಾವನೋ ಅಲ್ಲಿದ್ದ. ಅವನ ಹತ್ರ ಹೋಗಿ 5 ವರ್ಷ ಅಲ್ಲೇ ಇದ್ಬಿಟ್ಟ ಕೃಷ್ಣನ ಮೇಲೆ ಸಿಟ್ಟಿನಿಂದ. ನಿನ್ನನ್ನು ಮೋಸ ಮಾಡಿದ ಈ ತಮ್ಮ ಅಂತ ಅವನಿಗೆ ಅವಮಾನ, ಅವನೊಂದು ಅನುಮಾನ. ದ್ವಾರಕೆಗೆ ಬಂದ, ಸತ್ಯಜಿತ್ನ ಉತ್ತರ ಕ್ರಿಯೆಯನ್ನೆಲ್ಲ ಮಾಡಿದ. ಕೃಷ್ಣ ಬಂದಲ್ಲ ಅಂತ ಗೊತ್ತಾಗ ಅಕ್ರೂರ ಕೃತವರ್ಮ ಇಬ್ರು ಓಡಿ ಹೋಗ್ಬಿಟ್ರು. ಇನ್ನು ಕೃಷ್ಣ ನಮ್ಮನ್ನು ಬಿಡೋಲ್ಲ ಅವನು ಅಂತೇಳಿ ಓಡಿ ಹೋದಾಗ ಅಲ್ಲಿ ಏನಾಗ್ತದೆ ಅಂದ್ರೆ, ಆ ಮಣಿ ಇದ್ದಾಗ ಅನುಕೂಲಗಳಿತ್ತು. ಆ ಮಣಿ ಎಲ್ಲೋ ಹೋದ ಕೂಡಲೇ ಒಂದಿಷ್ಟೇನೋ ಆಪತ್ತು, ಏನೋ ಸಮಸ್ಯೆ ಊರಿಗೆ. ಯಾಕೆ, ಏನಾಗಿದೆ ಅಂತ. ಆಗ
ಹಿರಿಯರಿಗೆ ಅದು ಗೊತ್ತಾಗಲಿಲ್ಲ. ಅಕ್ರೂರ ಬಹಳ ಪುಣ್ಯಾತ್ಮ, ಅವನೆಲ್ಲೋ ಹೋಗಿಬಿಟ್ನಲ್ಲ, ಪ್ರಾಯ ಅವನಿಂದಾಗಿ ಈ ಥರ ಆಗಿದ್ದಿರಬೇಕು. ಅವನಂಥ ಮಹಾತ್ಮ, ಅಕ್ರೂರನಂಥ ಮಹಾತ್ಮ ನಮ್ಮ ಊರಿನಲ್ಲಿ ಇರಬೇಕು ಅವನು. ಯಾಕೆಂದರೆ ಈ ಹಿಂದೆ ಈ ಶ್ವಫಲ್ಕ ಅಂತ ಒಬ್ಬ ರಾಜ ಇದ್ದ, ಕಾಶಿನಗರದಲ್ಲಿದ್ದ ಅವನು. ಅಲ್ಲಿ ಮಳೆನೇ ಆಗಿರಲಿಲ್ಲ. ಶ್ವಫಲ್ಕ ಅಲ್ಲ, ಕಾಶಿರಾಜ ಒಬ್ಬ ಬೇರೆ ಇದ್ದ. ಕಾಶಿ ರಾಜ್ಯದಲ್ಲಿ ಮಳೆನೇ ಆಗಿರಲಿಲ್ಲ. ಮಳೆ ಆಗದೆ ಇದ್ದಾಗ ಏನು ಮಾಡಬೇಕು? ಅಲ್ಲೊಬ್ಬ ಶ್ವಫಲ್ಕ ಅಂತ ಬಂದ ಕಾಶಿ ರಾಜ್ಯಕ್ಕೆ. ಶ್ವಫಲ್ಕ ಅಂದರೆ ಯಾದವರ ಗುಂಪಿನವನು. ಇವನು ಅಲ್ಲಿ ಹೋದಾಗ ಇವನಿಗೆ, ಶ್ವಫಲ್ಕನಿಗೆ ದಾನ ಮಾಡಿದ್ರು, ತನ್ನ ಮಗಳನ್ನ ಮದುವೆ ಮಾಡಿಕೊಟ್ಟ ಅವನು. ಹಾಗೆ ಆ ಶ್ವಫಲ್ಕ ಅನ್ನುವನಿಗೆ ಹುಟ್ಟಿದವನು. ಆ ತಾಯಿಯೂ ಮಹಾತ್ಮಳೆ. ಅವನ ತಾಯಿ ಒಬ್ಬಳು ಗಾಂಧಿನಿ ಅಂತಿದ್ಲು. ಅದು ಇದೇ ಅಧ್ಯಾಯದಲ್ಲಿ ಬರ್ತದೆ. ಅವಳಿಗೆ ಯಾಕೆ ಗಾಂಧಿನಿ ಅಂತ ಹೆಸರು ಅಂದರೆ, ಗೋ ಅಂದರೆ ಆಕಳು, ದಿನಿ ಅಂದರೆ ಕೊಟ್ಟವಳು. ಈ ಅಕ್ರೂರನ ತಾಯಿ ತನ್ನ ತಾಯಿ ಗರ್ಭದಲ್ಲಿದ್ದಾಗ ಒಂದು ವರ್ಷ 2 ವರ್ಷ ಆದರೂ ಆ ಮಗುವೇ ಹುಟ್ಟಲಿಲ್ಲ ಅಂತ. ಆವಾಗ ಎಲ್ಲಿಗೂ ಭಾರಿ ಆಶ್ಚರ್ಯ, ಯಾಕೆ ಹುಟ್ಟಲಿಲ್ಲ ಇದು ಮಗು, ಏನಾಯ್ತು ಅಂತ. ಆಗ ಆ ಮಗು ಹೊಟ್ಟೆಯೊಳಗಿದ್ದದ್ದು ಹೇಳಿತಂತೆ, ನಾನು ಹುಟ್ಟಿದ್ರೆ ಒಂದು 200 ಒಂದಿಷ್ಟು ಗೋದಾನ ಮಾಡ್ತೀನಿ, ಪ್ರತಿನಿತ್ಯ ಒಂದೊಂದು ಗೋದಾನ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡು ಅಂದ್ರೆ ನಾನು ಹುಟ್ಟಿದ್ದೇನೆ ಅಂತ ಮಗು ಹೇಳ್ಕೊಂಡಿತ್ತು. ಗರ್ಭದಲ್ಲಿದ್ದಾಗಲೇ ಅದು ತನ್ನ ತಂದೆ ತಾಯಿಯ ಕಡೆಯಿಂದ ಗೋದಾನ ಮಾಡಿಸಿತ್ತು, ಅಂಥ ಮಗು ಅದು. ಅವಳ ಮಗ ಈ ಅಕ್ರೂರ, ಪುಣ್ಯಾತ್ಮನೇ, ಅದು ಸಂಪತ್ತಿನ ಮೋಹ ಅಷ್ಟೆ. ಇದು ಅದ್ರ ಕಥೆ. ಅವನೆಲ್ಲೋ ಹೋಗ್ಬಿಟ್ನಲ್ಲ, ಈಗ ಊರು ಬಿಟ್ಟು ಹೋಗಿದ್ದಾನಲ್ಲ, ಆದ್ರಿಂದ ಈ ಥರ ತೊಂದರೆ ಆಗಿದೆ ಅಂತ ಜನ ಹೇಳಿದರು. ಕೃಷ್ಣ ಏನ್ ಮಾಡಿದ, ಯಾವ ದೂತರನ್ನು ಕಳಿಸಿ ಅಕ್ರೂರ ಎಲ್ಲಿದ್ದಾನೆ ಹುಡ್ಕೊಂಡು ಬನ್ರಿ ಅಂತ ಕಳಿಸಿದ. ಬಲರಾಮನನ್ನು ಕಳಿಸಿದ. ಆಮೇಲೆ ರಾಜನ ಸಭೆ ಏರ್ಪಡಿಸಿದ. ರಾಜನ ಸಭೆ ಏರ್ಪಡಿಸಿ ಅಲ್ಲಿ ಅಕ್ರೂರನಿಗೆ ಹೇಳಿದ. ಬಲರಾಮನನ್ನು ಪ್ರೀತಿಯಿಂದ ಕರೆಸಿದ. ಯಾದವರು ಹೋಗಿ, ಇನ್ನು ಇಷ್ಟು ತನಕ ನೀನು ಸಿಟ್ಟು ಮಾಡಿದ್ದು ಸಾಕು, ನೀನು ಬಾ ಅಂಥೇಳಿ ಅವರಿಬ್ಬರನ್ನು ಕರೆಸಿದ. ರಾಜಸಭೆಯಲ್ಲಿ ಅಕ್ರೂರನಿಗೆ ಸಮಾಧಾನ ಹೇಳಿದ. ಇದು 10ನೇ ಸ್ಕಂದದ 61ನೇ ಅಧ್ಯಾಯದಲ್ಲಿ 42ನೇ ಶ್ಲೋಕ. ಅಕ್ರೂರ, ಆ ಮಣಿ ಎಲ್ಲಿದೆ ಹೇಳು, ನಿನ್ನ ಕೈಯಲ್ಲಿದ್ದಾನೆ ಅಂತ ನನಗೆ ಗೊತ್ತಿತ್ತು, ಆದರೂ ನೀನಾಗೆ ಅದು ಎಲ್ಲಿದೆ ಅಂತ ಒಪ್ಕೋಬೇಕು, ಅದನ್ನು ಹೇಳು ಅಂತ. ಎಲ್ಲಿ ಆ ಮಣಿ ನಿಮಿತ್ತದಿಂದಾಗಿ ಎಲ್ಲ ಬಂಧುಗಳಲ್ಲೂ ಪರಸ್ಪರ ಒಂದು ಕಲಹ ಏರ್ಪಟ್ಟಿದೆ. ಆ ಸಂಪತ್ತಿನ ಕಾರಣದಿಂದ ಇಷ್ಟೆಲ್ಲ ಎಲ್ಲರದು ಮನಸ್ಸು ಒಡೆದು ಹೋಗಿದೆ. ನೀವು ಹೇಳು ಎಲ್ಲಿದೆ ಅಂತ ಹೇಳು ಅಂತ. ಅವಾಗ ಅವನು ಆ ಮಣಿಯನ್ನು ಕೊಟ್ಟ, ಮಣಿಯನ್ನು ತಂದು ಕೊಟ್ಟ. ಎಲ್ಲರೂ ಯಾರ್ಯಾರೋ ಅದನ್ನು ಬಯಸಿದ್ರು. ಬಲರಾಮನು ಕೂಡ ತನಗೆ ಮಣಿ ಬೇಕು ಅಂತ ಬಯಸಿದ. ಹೀಗೆಲ್ಲ ಮಾಡಿದ್ರು. ಅದು ಕೃಷ್ಣ ಏನು ಮಾಡಿದ, ಇದನ್ನು ರಾಜನಿಗೆ ಕೊಟ್ಟು ಬಿಡೋಣ ಅಂತ ರಾಜನಿಗೆ ಕೊಟ್ಟ. ಆದ್ರಿಂದ ಬಂಧುಗಳಲ್ಲಿ ಅದೇನೂ ತೊಂದರೆ ಆಗಬಾರ್ದು ಅಂತ ರಾಜನಿಗೆ ಕೊಡಬೇಕು ಅಂತ ಹೋದ. ಕೊನೆಗೆ ಅದೇನೂ ಬೇಡ ಅಂಥೇಳಿ ಆ ಅಕ್ರೂರನ ಕೈಗೆ ಆ ಮಣಿಯನ್ನು ಕೊಟ್ಟ. ಸ್ಪೃಹಾಂ ಚಕ್ರೆ ಮಣೌ ತಸ್ಮಿನ್ ಸರ್ವಂ ವಿಜ್ಞಾಯ ಮಾಧವ. ಎಲ್ಲರಿಗೂ ಗೊತ್ತಾಯಿತು, ಅಕ್ರೂರಸ್ಯ ಕರೆ ಭೂಯ, ನಾನು ರಾಜನ ಕೈಯಲ್ಲಿ ಅಂತ ಹೇಳಿದೆ, ಅಕ್ರೂರನ ಕೈಯಲ್ಲೇ ಕೊಟ್ಟ. ಅಕ್ರೂರನ ಕೈಯಲ್ಲಿ ಕೊಟ್ಟು ಆ ಜಗಳವನ್ನೆಲ್ಲ ಪರಿಹರಿಸಿದ. ಈ 62ನೇ ಅಧ್ಯಾಯದಲ್ಲಿ ಕೊನೆ 61ನೇ ಅಧ್ಯಾಯದಲ್ಲಿ 52ನೇ ಶ್ಲೋಕ ಇದೆ ಕೊನೆಗೆ. ಎಸ್ವೇತದ್ ಭಗವದ್ ಈಶ್ವರಸ್ಯ ವಿಷ್ಣೋ. ಈಗೇನು ನಾವು 61ನೇ ಅಧ್ಯಾಯ ನೋಡಿದ್ವಲ್ಲ, ಇದರಲ್ಲಿ ಕಥಾ ಏನಾದ್ರು ಇದನ್ನು ಕೇಳಿದರೆ ಬಂದು ಅಪಕೀರ್ತಿಯನ್ನೆಲ್ಲ ಕಳ್ಕೋತಾರೆ, ಪಾಪವನ್ನು ಕಳ್ಕೋತಾರೆ. ಇದನ್ನು ಗಮನಿಸ್ಬೇಕು. ಚೌತಿ ಚಂದ್ರನನ್ನು ನೋಡಿದ್ದೀರೋ ಬಿಟ್ಟಿದ್ದೀರೋ ಅದೆಲ್ಲ ವಿಷಯ ಬೇರೆ. ಅಂತೂ ಹಾಗೇನಾದ್ರು ಆಗಿದ್ರೆ, ಕೆಟ್ಟ ಹೆಸರು ಬಂದಿದ್ರೆ, ಹಾಗೆ ಪಾಪ ಬಂದಿದ್ರೆ ಅದೆಲ್ಲ ಹೋಗ್ತದೆ. ಅದಕ್ಕಾಗಿ ಈ ಕಥೆಯನ್ನು ಕೇಳಬೇಕು. ಇದು 61ನೇ ಅಧ್ಯಾಯದಲ್ಲಿ ಬಂದಿರುವಂತಹ ವಿಚಾರ. ಮುಂದಿನ ಅಧ್ಯಾಯಗಳಲ್ಲಿ ಏನು ವಿಷಯ ಕಾಣಿಸ್ತದೆ ಅದನ್ನ ಈಗ ನೋಡಬೇಕು. ಕಾಳಿಂದಿ ನೋಡ್ಬೇಕು. ರುಕ್ಮಿಣಿ ಸತ್ಯಭಾಮೆ ಇಬ್ಬರನ್ನು ಮದುವೆ ಮಾಡ್ಕೊಂಡಿದ್ದ. ಜಾಂಬವತಿಯನ್ನು ಮದುವೆ ಮಾಡ್ಕೊಂಡಿದ್ದ. 3 ಜನರು ಮದುವೆ ಆಗಿತ್ತು. ಮುಂದೆ ಕಾಳಿಂದಿ, ಮಿತ್ರವಿಂದ, ನೀಲ, ಭದ್ರ, ಲಕ್ಷಣ ಅಂತ ಇಷ್ಟು 5 ಜನರದು ಮದುವೆ ಆಗಿದ್ದ ಕಥೆಗಳೆಲ್ಲ ಮುಂದಿನ ಅಧ್ಯಾಯದಲ್ಲಿ, ಈ 62ನೇ ಅಧ್ಯಾಯದಲ್ಲಿ ಬರ್ತವೆ. ಅದ್ರ ಪ್ರತಿಯೊಂದರದ್ದು ವಿವರ ನಾನೇನು ಹೇಳೋದಿಲ್ಲ. ಕೆಲವು ಕಡೆ ಸ್ವಯಂವರ ನಡೆದಿತ್ತು.
ಸ್ವಯಂವರ ನಡೆದಾಗ ಕೃಷ್ಣ ಹೋಗಿ ಆ ಸ್ವಯಂವರದಲ್ಲಿ ಪಣ ಗೆದ್ದು ಅವರನ್ನು ಮದುವೆ ಮಾಡಿಕೊಂಡಿದ್ದ. ಕೆಲವರು ತಂದೆ ತಾಯಿಂದರು ಕೃಷ್ಣನಿಗೆ ತಮ್ಮ ಮಕ್ಕಳನ್ನು ಮದುವೆ ಮಾಡಿಕೊಡ್ಲಿಕ್ಕೆ ಅಪೇಕ್ಷೆ ಪಟ್ಟಿರಲಿಲ್ಲ, ಅದನ್ನು ಮದುವೆ ಮಾಡ್ಕೊಂಡು ಬಂದಿದ್ದ. ಕೆಲವು ಕಡೆ ತಂದೆ ತಾಯಿಂದ್ರೆ ದೈವ ಭಕ್ತರಾಗಿದ್ದರು, ಅವರೇ ಮದುವೆ ಮಾಡಿಕೊಟ್ರು. ಹೀಗೆ ಆ ಬೇರೆ ಬೇರೆ ಸ್ತ್ರೀಯರನ್ನೆಲ್ಲ ಅವನು ಮದುವೆ ಮಾಡಿಕೊಂಡ. ಇದಿಷ್ಟು ಅಷ್ಟು ಜನರನ್ನು ಮದುವೆ ಮಾಡಿಕೊಂಡದ್ದು ಕಥೆ. ಮುಂದೆ ಇನ್ನು 16,100 ಜನ ಅವರನ್ನು ಮದುವೆ ಮಾಡಿಕೊಂಡದ್ದು ಕಥೆ ಈಗ ನಾವು ಮುಂದೆ ನೋಡಬೇಕು. 63ನೇ ಅಧ್ಯಾಯದಲ್ಲಿ ಅದು ಕಾಣಿಸ್ತದೆ. ನರಕಾಸುರನನ್ನು ಕೃಷ್ಣ ಕೊಂದ ಅಂತ ಕೇಳ್ತೀವಲ್ಲ ನಾವು, ಅದರ ಕಥೆ ಹೇಳ್ರಿ. ರಾಜ ಕೇಳ್ತಾನೆ ಪರೀಕ್ಷಿತರನ್ನು 63ನೇ ಅಧ್ಯಾಯದಲ್ಲಿ ಆರಂಭದಲ್ಲಿ. ಆಗ ಶುಕ ಆ ಕಥೆಯನ್ನು ಹೇಳಿಕ್ಕೆ ತೊಡಗ್ತಾರೆ. ಕೃಷ್ಣ ದ್ವಾರಕೆಯಲ್ಲಿದ್ದಾಗ ಒಂದ್ಸಲಿ ಸ್ವರ್ಗಲೋಕದಿಂದ ಇಂದ್ರ ಬಂದು ನರಕಾಸುರ ತುಂಬಾ ತೊಂದರೆ ಕೊಡ್ತಿದ್ದಾನೆ, ನಮ್ಮ ತಾಯಿಗೂ ತೊಂದರೆ ಕೊಟ್ಟಿದ್ದಾನೆ. ತಾಯಿ ಅಂದ್ರೆ ಅದಿತಿ. ಇಂದ್ರನ ಲೋಕಕ್ಕೆ ಬಂದು ಅವರಿಗೆಲ್ಲ ತೊಂದರೆ ಕೊಟ್ಟು ವರುಣನ ಹತ್ರ ಒಂದು ಛತ್ರ ಇತ್ತು, ಅದನ್ನು ಕದ್ಕೊಂಡು ಹೋಗಿದ್ದ. ಅದಿತಿಯ ಕರ್ಣಕುಂಡಲ ಇದ್ದು, ಬಹಳ ಬೆಲೆ ಬಾಳುವ ತುಂಬ ಪಾವಿತ್ರ್ಯ ಇರುವಂಥ ಕರ್ಣಕುಂಡಲ, ಅದನ್ನೆಲ್ಲ ಕದ್ದು ಬಿಟ್ಟಿದ್ದಾನೆ. ಇಂದ್ರನಿಗೆ ತನ್ನ ಸಾಮ್ರಾಜ್ಯದ ಮೇಲೆ ಹೀಗೆ ರಾಕ್ಷಸನ ದಾಳಿ ಆಗಿದ್ದನ್ನು ನೋಡಿ ಬಹಳ ದುಃಖ ಆಗಿತ್ತು. ಅವನು ಬಂದು ಹೀಗೆ ದೂರ ಹೇಳಿದ. ಆಗ ಕೃಷ್ಣ ಏನು ಮಾಡಿದ, ಅವನಿಗೆ ಸಮಾಧಾನ ಹೇಳಿ ಅವನಿಗೆ ಕಳಿಸಿಕೊಟ್ಟ. ಮುಂದೆ ಇವರಿಬ್ಬರು, ಈ ಕೃಷ್ಣ ಮತ್ತು ಸತ್ಯಭಾಮ ಇಬ್ಬರು ಕೂಡ ಹೊರಟರು, ಪ್ರಾಗ್ಜ್ಯೋತಿಷಪುರಕ್ಕೆ ಹೊರಟರು. ಪ್ರಾಗ್ಜ್ಯೋತಿಷಪುರ ಅಂದರೆ ಹಿಮಾಲಯದ ಒಂದು ಶಿಖರದಲ್ಲಿ ಇರುವಂಥ ಪರಿಸರ. ಅದು ಇವತ್ತಿನ ಅಸ್ಸಾಂ ಅಂತ ಏನು ಹೇಳ್ತಾರೆ, ಅಸ್ಸಾಂ ಆ ಭಾಗ ಅಂತ ಹೇಳ್ತಾರೆ. ಅಸ್ಸಾಂ ಹೌದೋ ಇಲ್ಲೋ ಅದನ್ನು ಹೇಳೋದು ಕಷ್ಟ. ಮತ್ತು ಹಿಮಾಲಯದ ಪ್ರಾಂತದಲ್ಲಿ ಇತ್ತದು. ಸಭಾರ್ಯೋ ಗರುಡಾರೂಢ ಪ್ರಾಗ್ಜ್ಯೋತಿಷಪುರಂ ಯಯೌ ಹಿಮಾದ್ರೌ ತುಂಗ ಶಿಖರೇ, ಅಲ್ಲಿ ಹೋದ. ಆ ನರಕಾಸುರನ ಆ ಊರಿಗೆ ಅನೇಕ ಜನ ಭಟರು, ಕಾವಲುಗಾರರಿದ್ದರು. ನರಕಾಸುರ ಅಂದರೆ ಕೃಷ್ಣನ ವರಾಹ ರೂಪದ ಭಗವಂತನ ಮಗ. ಅವನ ವರಾಹ ರೂಪದ ಭಗವಂತನ ಪತ್ನಿಯೇ ಭೂದೇವಿ, ಭೂಮಿ, ಅಲ್ಲಿಂದ ಹುಟ್ಟಿದವನು. ಅದಕ್ಕೆ ಅನೇಕ ಕಟ್ಟಡಗಳು, ಕೊತ್ತಲಗಳಿದ್ದವು, ಕೋಟೆಗಳು, ಶಸ್ತ್ರದುರ್ಗ, ಹೀಗೆಲ್ಲ. ಆ ಎಲ್ಲನೂ ನಾಶ ಮಾಡಿದ. ತನ್ನ ಚಕ್ರ, ಇನ್ನೊಂದು ಕಡೆ ಬೆಂಕಿಯ ಕಾವಲು, ಅದನ್ನೆಲ್ಲನೂ ನಾಶ ಮಾಡಿದ. ಪ್ರತಿಯೊಂದು ಶ್ಲೋಕದಲ್ಲಿದ್ದನ್ನು ನಾನೇನು ಹೇಳ್ತಿಲ್ಲ. ಅಲ್ಲಿರೋ ರಾಕ್ಷಸರು ಅನೇಕ ಜನ ಕೃಷ್ಣನ ಮೇಲೆ ಮತ್ತು ಗರುಡನ ಮೇಲೆ ದಂಡೆತ್ತಿ ಬಂದರು. ನರಕಾಸುರ ಯಾರ್ಯಾರನ್ನ ಮಂತ್ರಿಗಳ ಮಕ್ಕಳು, ಸೇನಾಪತಿಗಳ ಮಕ್ಕಳನ್ನೆಲ್ಲ ಕಳಿಸಿದ್ದ, ಎಲ್ಲರನ್ನೂ ಕೊಂದು ಹಾಕಿದ ಕೃಷ್ಣ. ಮುಂದೆ ಸ್ವಯಂ ನರಕಾಸುರನೇ ಏರಿ ಬಂದ, ಒಂದು ಆನೆಯನ್ನು ಏರಿ ಬಂದ ಅವನು. ನರಕಾಸುರ ಮತ್ತೆ ಆ ಕೃಷ್ಣನ ನಡುವೆ ಯುದ್ಧ ನಡೆಯಿತು. ಕೃಷ್ಣ ಗರುಡವನ್ನು ಏರಿ ಬಂದಿದ್ನಲ್ಲ, ಆ ಗರುಡನ ಮೇಲೆ ಶಕ್ತಿಯಾಯುಧಗಳನ್ನು ಪ್ರಯೋಗ ಮಾಡಿದ. ಅದನ್ನೆಲ್ಲ ತಪ್ಪಿಸ್ಕೊಂಡ ಕೃಷ್ಣ. ಒಂದು ಕೊಡಲಿ ಇತ್ತು, ಆಯುಧ ಇತ್ತು, ಅದನ್ನು ಎಸೆದ. ಆದರೆ ಕೃಷ್ಣ ಎಲ್ಲನೂ ತಪ್ಪಿಸಿಕೊಂಡ. ಕೊನೆಗೆ ಆ 64ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಲ್ಲಿ ಇದು ಕಾಣಿಸ್ತದೆ. ಅವನು ತಲೆ ಕತ್ತರಿಸಿದ. ಅಪಾಹರದ ಗಜಸ್ಥಸ್ಯ ಚಕ್ರೇಣ ಕ್ಷುರನೇಮಿನ, ಚಕ್ರದಿಂದ ನರಕಾಸುರನ ತಲೆ ಕತ್ತರಿಸಿದ. ದೇವತೆಗಳೆಲ್ಲ ಅವನು ಪ್ರಶಂಸೆ ಮಾಡಿದರು. ಅವನ ಮಗ ಭಗದತ್ತ ಅಂತ, ಅವನಿಗೆ ಪಟ್ಟಾಭಿಷೇಕ ಮಾಡಿದ. ಇದು 64ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕ. ನರಕಾಸುರನ ತಾಯಿ ಅಲ್ಲಿ ಬರ್ತಾಳೆ, ಬಂದು ಅವನು ಪ್ರಾರ್ಥನೆ ಮಾಡ್ತಾಳೆ. ಬೇರೆ ಪುರಾಣಗಳಲ್ಲಿ ಅದಿದೆ, ನಿನ್ನ ಮಗನೇ ಅವನು ನೀನು ಸಂಹಾರ ಮಾಡಿದ್ದಿ ಅಂತ. ಮುಂದೆ ಆ ನರಕಾಸುರನ ಪಟ್ಟಣವನ್ನೆಲ್ಲ ಓಡಾಡಿ ನೋಡಿದ. ಅಲ್ಲಿ ದೇವತೆಗಳ ಲೋಕದ ಸಂಪತ್ತೆಲ್ಲ ಇಲ್ಲಿ ಬಂದು ಕೂತಿತ್ತು, ಎಲ್ಲ ಅಪಹಾರ ಮಾಡಿದ್ದ ಅವನು. ಒಂದು ಮಣಿಪರ್ವತ, ಅದು ದೊಡ್ಡ ಬೆಟ್ಟ, ಮಣಿಮಯವಾದ ಬೆಟ್ಟ, ಅದನ್ನು ಇಂದ್ರನ ಲೋಕಕ್ಕೆ ಕಳಿಸಿದ. ವರುಣನ ಛತ್ರ ಇತ್ತು, ಆ ವರುಣನ ಛತ್ರವನ್ನು ವರುಣ ಲೋಕಕ್ಕೆ ಮುಟ್ಟಿಸಿದ. ತಥೋ ಧರಾ ಕೃಷ್ಣಮುಪೇತ್ಯ ಅಂತ 64ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕ. ಧರಾದೇವಿ ಬಂದ್ಲು.
ಅದಿತಿ ದೇವಿಯ ಕರ್ಣಕುಂಡಲ ಇತ್ತಲ್ಲ, ನರಕಾಸುರ ತೊಗೊಂಬಂದಿತ್ತಲ್ಲ, ಅದನ್ನ ಕೃಷ್ಣನಿಗೆ ಕೊಟ್ಟಳು. ಇನ್ನು ಅದನ್ನ ತಗೊಂಡೋಗಿ ಇಂದ್ರನ ತಾಯಿ ಅದಿತಿ ದೇವಿಗೆ ಅದನ್ನು ಕೊಡಬೇಕಾಗಿತ್ತು. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೆ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರೆಯೇ ಅಂತ ಪೃಥ್ವಿ ದೇವಿ ಅವನನ್ನು ಸ್ತೋತ್ರ ಮಾಡಿದ್ದಳು. ನೀನು ವಾಸುದೇವ, ನಿನಗೆ ನಮಸ್ಕಾರ, ನೀನು ಜಗತ್ತಿನ ಆದಿ ಬೀಜ, ಎಲ್ಲರ ಪಾಪ ಪುಣ್ಯಗಳಿಗೆ ತಕ್ಕ ಫಲ ಕೊಡುವವನು ನೀನು. ನರಕಾಸುರನ ಮಗ ಈ ಭಗದತ್ತ ಅನ್ನೋವನು, ಅವನೀಗ ನಿನ್ನ ಬಳಿಗೆ ಬಂದಿದ್ದಾನೆ, ಅವನಿಗೆ ರಕ್ಷಣೆ ಕೊಡು. ಹೀಗೆ ಹೇಳಿದಾಗ ಭಗವಂತ ಆ ಭಗದತ್ತನಿಗೆ ರಕ್ಷಣೆ ಕೊಟ್ಟ. ಮುಂದೆ ಇನ್ನೊಂದು ದೊಡ್ಡ ಕೆಲಸ ಆಗಬೇಕಾಗಿತ್ತು. ಅದೀಗ 64ನೇ ಅಧ್ಯಾಯದಲ್ಲೇ ಬರ್ತದೆ, 27, 28ನೇ ಶ್ಲೋಕದಲ್ಲಿ. ದೊಡ್ಡದೊಂದು ಅರಮನೆ. ಆ ಅರಮನೆಯಲ್ಲಿ ಈ 16,100 ಜನ ಇದ್ರು, ಕನ್ಯೆಯರಿದ್ರು. ಅವರೆಲ್ಲ ರಾಜಕುಮಾರಿಯನ್ನ ಅವನು ನೋಡಿದ. ಕೆಲವು ಕಡೆ ಬರೀ 16,000 ಅಂತ, ಅಷ್ಟು 16,000 ಅಂತ ಮಾತ್ರ ಕಾಣಿಸ್ತದೆ. ವಸ್ತುತಃ ಬರೀ 16,000 ಅಲ್ಲ, ಅದು 16,100. ಕೆಲವು ಕಡೆ ಹೇಳುವಾಗ ರೌಂಡ್ ಫಿಗರ್ ಇರಲಿ ಅಂತ 16,000 ಅಂತ ಅಷ್ಟೇ ಹೇಳಿರ್ತಾರೆ. ನಾವು ಓದುವಾಗ 16,100 ಅಂತ ಹೀಗೆ ಅದನ್ನು ತಿಳ್ಕೋಬೇಕು. ಇದೆಲ್ಲ ತಾತ್ಪರ್ಯ ನಿರ್ಣಯದಲ್ಲಿ 18ನೇ ಅಧ್ಯಾಯದಲ್ಲಿ ಅದು ವರ್ಣನೆ ಬಂದಿದೆ. ಅವರೆಲ್ಲ ಸ್ತ್ರೀಯರು ಯಾರು? ಬರೇ ರಾಜರ ಮಕ್ಕಳಲ್ಲ, ಕೆಲವು ದೇವತೆಗಳ ಮಕ್ಕಳು ಅವರು ಎಲ್ಲ ಕೂಡ ಇದ್ರು. ಬರೇ ಭಾಗವತ ನೋಡಿದರೆ ನಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ, ಪೂರ್ಣವಾಗಿ ಗೊತ್ತಾಗೋದಿಲ್ಲ. ಒಂದಿಷ್ಟು ಮಹಾಭಾರತ ತಾತ್ಪರ್ಯ ನಿರ್ಣಯ ಅವಲೋಕಿಸಿದ್ರೆ ಗೊತ್ತಾಗ್ತದೆ. ಬೇರೆ ಬೇರೆಯವರಿದ್ರು, ಕೆಲವು ಜನ ಬೇರೆ ಬೇರೆ ಸ್ತ್ರೀಯರು ಕೂಡ ಅಲ್ಲಿದ್ರು. ಅವರೆಲ್ಲರನ್ನೂ ಇವನಲ್ಲಿಂದ ಬಿಡಿಸಿದ ಅಂತ ಇದು ಕತೆ. ಕಾಶ್ಚಿತ್ ತತ್ರಾಸನ್ ದೇವಗಂಧರ್ವಕನ್ಯಾಃ ತಾಸಾಂ ಪ್ರಧಾನಾ ತ್ವಷ್ಟೃಪುತ್ರೀ ಕಶೇರುಃ ಪುತ್ರ ಅಗ್ನೇಃ ಪೂರ್ವಮಾಸಂ ಚ ತೇಥ ಸ್ತ್ರೀತ್ವ ಪ್ರಾಪ್ತಿ ಚಕ್ರು ಅಗ್ರ್ಯಂ ತಪಶ್ಚ. ಈ 16,100 ಜನ ಇದ್ರಲ್ಲ, ಅವರೆಲ್ಲ ಒಂದು ವ್ರತದಲ್ಲಿದ್ದರು. ಈ ನರಕಾಸುರ ಅವ್ರನ್ನೇನು ಮೈ ಮುಟ್ಟಿರಲಿಲ್ಲ, ತಮ್ಮ ಪಾವಿತ್ರ್ಯ ಇಟ್ಕೊಂಡೇ ಇದ್ರು ಅವರು. ಅವರು ಎಲ್ಲ ರಾಜಕುಮಾರಿಯರಲ್ಲ, ಕೆಲವರು ದೇವಕನ್ಯೆಯರು ಅಂತ ಮುಂದಿನ ಶ್ಲೋಕದಲ್ಲಿದೆ. ಇದನ್ನು ಗಮನಿಸ್ಬೇಕು. ಗಂಧರ್ವರ ಮಕ್ಕಳಿದ್ರು. ತ್ವಷ್ಟ ಅಂತ ಒಬ್ಬ ಪ್ರಜಾಪತಿ ಇದ್ದ, ಅವನ ಮಗಳೊಬ್ಬಳು ಕಶೇರು ಅಂತಿದ್ಲು. ಇವಳೊಬ್ಬಳದೇ ಹೆಸರು ಬರ್ತದೆ. ಇದೆಲ್ಲ ತಾತ್ಪರ್ಯ ನಿರ್ಣಯದಲ್ಲಿ, ಭಾಗವತದಲ್ಲಿ ಬಂದಿಲ್ಲ. ದೇವತೆಗಳ ಮಕ್ಕಳು ಅಂತಿದ್ರಲ್ಲ, ಇದೊಂದು ತುಂಬ ಸ್ವಾರಸ್ಯದ ಸಂಗತಿ. ಅಗ್ನಿ ಇದ್ದಾನಲ್ಲ, ಅಗ್ನಿಯ ಮಕ್ಕಳು ಒಂದಿಷ್ಟು ಜನ ಇದ್ರು, ಗಂಡಸರು. ಅವ್ರೇನ್ ಮಾಡಿದ್ರು, ನಾವು ಹೆಂಗಸರಾಗಿ ಭಗವಂತನಿಗೆ ಪತ್ನಿಯರಾಗಿ ಅವನು ಸೇವಾ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದರು. ತುಂಬಾ ವಿಚಿತ್ರ ಅದು. ವಾಯುವಿನ ಕುರಿತು ತಪಸ್ಸು ಮಾಡಿದ್ರು. ವಾಯು ಅವರಿಗೆ ಹಾಗೆ ವರ ಕೊಟ್ಟಿದ್ದ. ಮುಂದೆ ಅವರು ಈ ನರಕಾಸುರನ ವಶಕ್ಕೆ ಬಂದಿದ್ರು, ಹೀಗೆ ಸ್ತ್ರೀಯರಾಗಿ ಹುಟ್ಟಿದ ಮೇಲೆ. ಕೃಷ್ಣನನ್ನ ಈಗ ಮುಂದೆ ಅವರು ಆ ದೇವಕೃತ್ಯಗಳ ಮಕ್ಕಳು, ಗಂಧರ್ವರ ಮಕ್ಕಳು, ರಾಜರ ಮಕ್ಕಳು, ಅವರೆಲ್ಲರೂ ಹೀಗೆ ಅವನನ್ನು ಮದುವೆ ಮಾಡ್ಕೋತಾರೆ. ಅಂತೂ ಇದು ನಮ್ಗೆ ಗೊತ್ತಿರಬೇಕು. ಕೇವಲ ನರಕಾಸುರನ ಬಂಧನದಲ್ಲಿದ್ದವರು ಬರೇ ಭೂಲೋಕದ ರಾಜರ ಮಕ್ಕಳಲ್ಲ, ಕೆಲವರು ದೇವತೆಗಳ ಮಕ್ಕಳು, ಕೆಲವರು ಗಂಧರ್ವರ ಮಕ್ಕಳು, ಹೀಗೆ ಅನೇಕ ಜನ ಅಲ್ಲಿದ್ರು. ಅದರಲ್ಲಿ ಒಂದಿಷ್ಟು ಜನ ಈ ಅಗ್ನಿಯ ಮಕ್ಕಳು, ಗಂಡು ಮಕ್ಕಳು ಹೆಣ್ಣಾಗಿ ಹುಟ್ಟಬೇಕು ಅಂತ, ಭಗವಂತನ ಸೇವಾ ಮಾಡಬೇಕು ಅಂತ ಅಪೇಕ್ಷೆ ಅವರಿಗೆ. ತುಂಬಾ ವಿಚಿತ್ರ ಅದು. ಅವರು ಕೂಡ ಅದರಲ್ಲಿದ್ದರು. ಅವರೆಲ್ಲ ಕೃಷ್ಣನನ್ನು ನೋಡಿದ ಕೂಡಲೇ ಅವನ ಬಗ್ಗೆನೇ ಮೋಹ ಹೊಂದಿಬಿಟ್ರು. ಭಾಗವತ ಹೇಳ್ತದೆ, ಮನಸಾ ಅವರೇ ಭೀಷ್ಟಂ, ಇವನನ್ನೇ ಮದುವೆ ಮಾಡ್ಕೋತೀವಿ ಅಂತ ಅಂದ್ಕೊಂಡ್ಬಿಟ್ರು ಎಲ್ಲರನ್ನು ಕೂಡ. ಅವನ್ನೇನ್ ಮಾಡಿದ, ಅವರಿಗೆಲ್ಲ ಇಷ್ಟು ದಿವಸ ಅವರು ವ್ರತದಲ್ಲಿದ್ದರು. ಸರಿಯಾದ ಬಟ್ಟೆ, ಉಡುಗೊರೆ, ಬಟ್ಟೆ, ಆಭರಣ ಇತ್ಯಾದಿ ಇರಲಿಲ್ಲ. ಅವರಿಗೆಲ್ಲರಿಗೂ ಸಮಾಧಾನ ಹೇಳಿ ಅವ್ರಿಗೊಂದಿಷ್ಟು ಆಭರಣ ಇತ್ಯಾದಿಗಳನ್ನು ತೊಡಿಸಿ ಅವರನ್ನ ಕಳಿಸಿಕೊಟ್ಟ. ಆನೆ, ಕುದುರೆ, ಏನೇನೋ ಸಂಪತ್ತಿತ್ತು ನರಕಾಸುರನ ಹತ್ರ. ಅದರಲ್ಲಿ ಒಂದು 64 ಸಂಖ್ಯೆ ಬಿಳಿ ಆನೆ ಇದ್ವು ಅಂತ.
ಇದು ಈ 64ನೇ ಅಧ್ಯಾಯದಲ್ಲಿ ಕೊನೆಗೆ ಬರ್ತದೆ. ಆ ಬಿಳಿ ಆನೆಗಳನ್ನ ದ್ವಾರಕಾ ನಗರಕ್ಕೆ ಕಳಿಸಿಕೊಟ್ಟ. ಜಗತ್ತಿನ ಮೂಲೆ ಮೂಲೆಯಿಂದ ಎಂತ ಏನೇನೋ ಸಂಪತ್ತನ್ನೆಲ್ಲ ಕೃಷ್ಣ ತಂದಿದ್ದ. ದ್ವಾರಕಾ ನಗರದಲ್ಲಿ ಅದಿತ್ತು. ಅದರಲ್ಲಿ ಈ ಬಿಳಿ ಆನೆಗಳು ಕೂಡ ಅಂತ. ಆ 16,100 ಜನ ಏನಿದ್ರಲ್ಲ ಅವರಿಗೆ ನಾರದ ಭರವಸೆ ಕೊಟ್ಟಿದ್ದಂತೆ, ನೀವೇನು ಹೆದರಬೇಡಿ, ನಿಮ್ಗೇನು ತೊಂದರೆ ಆಗೋದಿಲ್ಲ, ಕೃಷ್ಣ ಬಂದು ನಿಮ್ಮನ್ನು ಮದುವೆ ಮಾಡ್ಕೋತಾನೆ ಅಂತ. ಅವರೆಲ್ಲರನ್ನು ಒಂದೊಂದು ಡೋಲಿಯಲ್ಲಿ ಕೂಡಿಸಿ, ಆರೋಪಯಿತ್ವ ಶಿಬಿಕಾಸು ಪಲ್ಲಕ್ಕಿಯಲ್ಲಿ ಕೂಡಿಸಿ 16,100 ಪಲ್ಲಕ್ಕಿಗಳನ್ನ ತರಿಸಿ ಅದರಲ್ಲಿ ಒಬ್ಬೊಬ್ಬರನ್ನ ಕೂಡಿಸಿ ಎಲ್ಲ ಬೆಂಗಾವಲನ್ನು ಕೂಡಿಸಿ ಅವ್ರನ್ನೆಲ್ಲ ದ್ವಾರಕೆ ನಗರಕ್ಕೆ ಕಳಿಸಿದೆ. ಇದು ಅಲ್ಲಿ ಬರುವಂಥ ಕಥೆ. ಮದುವೆ ಇನ್ನೂ ಮುಂದಿದೆ. ಈ 16,100 ಜನರ ಮದುವೆ ಆಗೋ ಕಥೆ ಇನ್ನು ಮುಂದಿದೆ. ಇಲ್ಲಿಂದ ಅವನೇನ್ ಮಾಡಿದ, ಸ್ವರ್ಗಕ್ಕೆ ಹೋದ. ಸ್ವರ್ಗದಲ್ಲಿ ಆ ದೇವತೆಗಳ ತಾಯಿ ಅದಿತಿಯ ಕರ್ಣಕುಂಡಲ ಕೊಡ್ಬೇಕಾಗಿತ್ತಲ್ಲ, ಅವಳಿಗೆ ನಮಸ್ಕಾರ ಮಾಡ್ಬೇಕಾಗಿತ್ತು. ಅಲ್ಲಿ ಹೋದ. ಅಲ್ಲಿ ಹೋಗಿ ಅವಳಿಗೆ ನಮಸ್ಕಾರ ಮಾಡಿದ ಅಂತ ಅಲ್ಲಿ ಆ ಕಥೆ ಬರ್ತದೆ. ದೇವತೆಗಳು ಕೃಷ್ಣನನ್ನು ಸ್ವಾಗತಿಸಿದರು. ದೇವತೆಗಳ ತಾಯಿ ಅದಿತಿ ಕೃಷ್ಣ ಸತ್ಯಭಾಮೆಯ ಸಮೇತನಾಗಿ ಬಂದದ್ದನ್ನ ನೋಡಿದ್ಲಂತ. ಆ ಸತ್ಯಭಾಮೆ ತನ್ನ ಅತ್ತೆ, ಅವಳು ತಾಯಿನೇ ಅಲ್ಲ, ಅದಿತಿ ದೇವತೆಗಳ ತಾಯಿ ಅಂದ್ರೆ ಹಿಂದೆ ವಾಮನ ರೂಪದ ಭಗವಂತ ಹುಟ್ಟಿದ ಅಲ್ಲಿಯೇ. ಆದ್ರಿಂದ ದೇವತೆಗಳ ತಾಯಿಯಾದ ಅದಿತಿ ಈ ಭಗವಂತನಿಗೂ ತಾಯಿಯೇ. ಆದ್ರಿಂದ ಸತ್ಯಭಾಮೆಗಳು ಅತ್ತೆ ಆಗಬೇಕು. ನಮಸ್ಕಾರ ಮಾಡಿದಂತೆ. ನಮಸ್ಕಾರ ಮಾಡಿ ಏನು ಹೇಳಿದಂದ್ರೆ, ನನ್ನ ಆಶೀರ್ವಾದ ನಿನಗಿದೆ, ಯಾವತ್ತೂ ನಿನಗೆ ಮುಪ್ಪು ಬರದೇ ಇರಲಿ, ಕೊನೆ ತನಕನೂ ಇದೇ ಯೌವನ ನಿನಗಿರಲಿ, ಕುರೂಪ ಬರದೇ ಇರಲಿ, ನಿನಗೆ ಗಂಡನ ಜೊತೆ ಯಾವತ್ತೂ ಭಿನ್ನಾಭಿಪ್ರಾಯ ಬರದೇ ಇರಲಿ ಅಂತೆಲ್ಲ ಆಶೀರ್ವಾದ ಮಾಡಿದ್ರು. ಮುಂದೆ ಆ ಸ್ವರ್ಗದಲ್ಲಿ ಒಂದು ಪಾರಿಜಾತ ಅಂತ ವೃಕ್ಷ, ನಾವು ಇಲ್ಲಿ ಪಾರಿಜಾತ ಅಂತ ನೋಡ್ತೀವಲ್ಲ, ಇದೊಂದು ಪಾರಿಜಾತ ಅಂತ ಗಿಡ ಇರ್ತದೆ, ಇದೇನು ಅಲ್ಲ ಅದು. ಹಾಗೆ ಕೆಲವರು ಹೇಳ್ತಾರೆ, ಆದರೆ ಈ ಪಾರಿಜಾತ ಅಲ್ಲ ಅದು. ಅದೊಂದು ಯಾವುದೋ ಸ್ವರ್ಗಲೋಕದ ದಿವ್ಯ ವೃಕ್ಷಗಳಲ್ಲಿ ಅದೊಂದು. ಅದನ್ನು ಭಟರು ಕಾಯ್ತಾ ಇದ್ರು. ಸತ್ಯಭಾಮೆಗೆ ಅದನ್ನು ನೋಡಿ ಸ್ವಲ್ಪ ಈ ವನದಲ್ಲಿ ವಿಹಾರ ಮಾಡಿ ಬರೋಣ ಅಂತ ಅನಿಸಿತು. ಗರುಡನಿಂದ ಕೆಳಗಿಳಿದ್ರು. ಅಲ್ಲೆಲ್ಲ ವಿಹಾರ ಮಾಡಿದ್ರು. ಕೃಷ್ಣ ಪರ್ವತವನ್ನೆಲ್ಲ ನೋಡಿದ. ತುಂಬಾ ಅದ್ಭುತವಾದ ವೃಕ್ಷ ಇದು ಯಾವ ವೃಕ್ಷ ಅಂತ ಕೇಳಿದ್ಲ ಅವಳು. ಆವಾಗ ತರುರೇಶ ಜಗನ್ನಾಥ ಮನೋಮೇ ಹರತೆ ಭೃಷಂ, ಈ ವೃಕ್ಷವನ್ನ ಕಿತ್ಕೊಂಡು ನಮ್ಮ ಊರಿಗೆ ಹೋಗೋಣ, ತಗೊಂಡು ಹೋಗೋಣ ಅಂತ ಅವಳದ ಅಪೇಕ್ಷೆ. ಈ ಮರದ ನೆರಳಲ್ಲಿ ನಾನು ಕೂತ್ಕೋಬೇಕು, ನಿನ್ನ ಉಳಿದ ಎಲ್ಲ ಪತ್ನಿಯರು ನನ್ನನ್ನು ನೋಡಿ ಇವಳೇ ಭಾರಿ ಭಾಗ್ಯವತಿ ಅಂತ ಅನ್ಕೋಬೇಕು. ಭಗವಂತ ಆಗಲಿ ಭಗವತಿ ಆಗಲಿ ಈ ಜಗತ್ತಿನಲ್ಲಿ ಹುಟ್ಟಿ ಬಂದ್ರೆ ಆಯಾ ಕಾಲದಲ್ಲಿ ಸ್ತ್ರೀಯರು ಸವತಿಯರು ಅಲ್ಲಿ ಹೇಗೆ ನಡ್ಕೋತಾರೆ, ಏನೇನು ಮನೋಭಾವ ತೋರಿಸ್ತಾರೆ, ಅದೇ ಥರ ಇರ್ತಾರೆ. ನೋಡು, ಇದು ಸ್ವರ್ಗದ ಸ್ವತ್ತು, ಇದನ್ನ ಹೊರಗೆ ತಗೊಂಡು ಹೋಗುವಂತಿಲ್ಲ, ಇದು ಯೋಗ್ಯ ಅಲ್ಲ, ಬೇಡ, ಯುದ್ಧ ಆಗ್ತದೆ. ಆಗ ಅವಳಂದು, ನೀನು ಸ್ವರ್ಗದ ಸ್ವತ್ತು ಅಂತ ಹೇಳಿ ನನಗೇನು ಮೈ ಮರೆಸೋದು ಬೇಡ, ಇದೆಲ್ಲ ಯೋಗ್ಯ ಅಲ್ಲ. ನಾನು ಆ ಇಂದ್ರನ ಮನೆಗೆ ಹೋಗಿದ್ವಲ್ಲ, ನಾನು ನೀನು, ನಮ್ಮ ಅತ್ತೆ ಅದಿತಿ ದೇವಿ ನಂಗೆ ಸತ್ಕಾರ ಮಾಡಿದ್ದ. ಆದರೆ ಇಂದ್ರನ ಹೆಂಡತಿ ಶಚಿ ನನಗೇನು ಸತ್ಕಾರ ಮಾಡಿದ್ಲ, ಏನೂ ಮಾಡಲಿಲ್ಲ. ಹೀಗೇನೊಂದು ಅಸಮಾಧಾನ ಇತ್ತು ಅವಳಿಗೆ. ವಿಷ್ಣು ಪುರಾಣದಲ್ಲಿ ಅದು ಬರ್ತದೆ. ಶಚೀಚ ಸತ್ಯಭಾಮಾಯಿ ಪಾರಿಜಾತಸ್ಯ ಪುಷ್ಪಕಂ ನದದವು ಮಾನುಷೀಂ ಮತ್ವ ಸ್ವಯಂ ಪುಷ್ಪೈರಲಂಕೃತ. ಈ ಪಾರಿಜಾತ ಹೂವುಗಳನ್ನ ಶಚಿ ಮುಡ್ಕೊಂಡಿದ್ರಂತೆ. ವಿಷ್ಣು ಪುರಾಣದಲ್ಲಿ ಬರ್ತದೆ. ಇದೆ ಈ ಗ್ರಂಥದ ಮಹತ್ವ ಏನಂದ್ರೆ, ನಮ್ಮ ಜೀವಮಾನದಲ್ಲಿ ವಿಷ್ಣು ಪುರಾಣ ಎಲ್ಲಾ ಪುರಾಣಗಳನ್ನ ನಾವು ಅಧ್ಯಯನ ಮಾಡಿ ಅದನ್ನೆಲ್ಲ ತಲೆಯಲ್ಲಿಟ್ಕೊಳ್ಳೋದು ಕಷ್ಟ. ನಮ್ಮ ಗುರುಗಳು ಇಂಥ ಪುಸ್ತಕ ಅನುವಾದಿಸಿದ್ದಾರೆ. ಇದರಲ್ಲಿ ವಿಷ್ಣು ಪುರಾಣದ ಅಧ್ಯಾಯ ಸಂಖ್ಯೆಗಳ ಸಮೇತ ಅದೆಲ್ಲ ಕಾಣಿಸ್ತದೆ. ತಾನು ಮುಡ್ಕೊಂಡಿದ್ಲು, ಈ ಸತ್ಯಭಾಮೆ ಕೊಡ್ಲಿಲ್ಲ ಅಂತವಳು. ಯಾಕೆಂದ್ರೆ ಸತ್ಯಭಾಮೆ ಮನುಷ್ಯಳು ಅಂತ ಅವಳ ತಲೆಯಲ್ಲಿ ಕೊಡ್ಲಿಲ್ಲ. ಇವಳಿಗೆ ಸಿಟ್ಟು ಬಂದಿರ್ತದ, ಇದು ದುರಾಚಾರ. ಹಾಗಾಗಿ ನೋಡು, ನಿನಗೆ ನನ್ನ ಮೇಲೆ ಏನಾದ್ರು ಪ್ರೀತಿ ಇದ್ರೆ ಈ ಪಾರಿಜಾತ ವೃಕ್ಷ ಕಿತ್ಕೊಂಡು ನಾವು ಹೋಗ್ಬೇಕು ಭೂಲೋಕಕ್ಕೆ. ಹಠ ಅವಳು. ಆಯ್ತು, ಪಾರಿಜಾತ ವೃಕ್ಷ ಕಿತ್ತಿದ, ಅದನ್ನ ಗರುಡನ ಮೇಲೆ ಇಟ್ಟ. ಅಲ್ಲಿಂದ ದೇವತೆಗಳೆಲ್ಲ ಬಂದ್ರು, ಅಗ್ನಿ ಯಮ ವರುಣ ಎಲ್ಲರದು. ದೀರ್ಘವಾದ ಯುದ್ಧ ನಡೀತು. ಅಲ್ಲಿ ಸತ್ಯಭಾಮೆನೂ ಕೂಡ ಕೃಷ್ಣನಿಗೆ ಸಹಾಯಕಳಾಗಿ ಯುದ್ಧ ಮಾಡಿದ್ಲು ಅಂತ ಅದು ವರ್ಣನೆ ಕೇಳಿ ಬರ್ತದೆ. ಅದನ್ನ ವಿವರವಾಗಿ ಅಧ್ಯಾಯ, ಆಯುಧ, ಬಿಲ್ಲು, ಬಾಣ, ಖಡ್ಗ ಅದನ್ನೆಲ್ಲ ನಾವು ನೋಡ್ಬೇಕಾಗಿಲ್ಲ. ಸತ್ಯಭಾಮೆ ಅದನ್ನು ಮಾಡಿದ್ಲು ಅನ್ನೋದಿಲ್ಲ. ಈಗ
ಈ 66ನೇ ಅಧ್ಯಾಯದಲ್ಲಿ ಕಾಣಿಸ್ತದೆ. ಅಷ್ಟನ್ನ ನಾವು ನೋಡಿದ್ರೆ ಸಾಕು. ಗರುಡ ಬೇರೆ ಇದ್ದ. ಆ ಗರುಡನು ಕೂಡ ಆ ವರುಣನ ವಾಹನ ಮೊಸಳೆ ಅವುಗಳೆಲ್ಲವನ್ನೂ ಹೊಡೆದು ಓಡಿಸಿದ. ಶಿವನೂ ಕೂಡ ನಂದಿಯನ್ನಲ್ಲಿ ಏರಿ ಬಂದಿದ್ದ. ಸತ್ಯಭಾಮೆ ಮತ್ತೆ ಕೃಷ್ಣ ಅವರಿಬ್ಬರನ್ನು ಎಲ್ಲರನ್ನೂ ಅವನು ಸೋಲಿಸಿ ಕಳಿಸಿಬಿಟ್ಟ. ಮುಂದೆ ಅಲ್ಲಿಂದ ತಗೊಂಡು ಹೋದ. ಸಂಪತ್ತನ್ನ, ಒಂದಿಷ್ಟು ಸಂಪತ್ತು, ಪಾರಿಜಾತ ವೃಕ್ಷ ಅದನ್ನೆಲ್ಲನೂ ತೆಗೆದುಕೊಂಡು ಹೋದ. ದೇವೇಂದ್ರನೇ ಅಲ್ಲಿ ಬಂದ. ಆ ದೇವೇಂದ್ರನಿಗೂ ಸೋಲಾಯಿತು ಕೃಷ್ಣನ ಎದುರಿಗೆ. ಇದು 67ನೇ ಅಧ್ಯಾಯದಲ್ಲಿ ಕಾಣಿಸ್ತದೆ. ಏನಾಗ್ತದೆ ಕೆಲವು ಸರಿ ದೇವತೆಗಳಿಗೆ ಅಂದರೆ, ಬಂದವನು ಭಗವಂತ ಅನ್ನೋ ಎಚ್ಚರ ಇಲ್ಲದಂತೆ ಹೋಗಿಬಿಡ್ತದೆ. ಕೆಲವು ಸರಿ ಅವ್ರಿಗೆ ಗೊತ್ತಿರ್ತದೆ, ಆದರೆ ಏನಾದರೂ ಒಂದು ಇಂಥ ನಟನೆ ಮಾಡ್ತಾರೆ. ಗೊತ್ತಿರೋದಿಲ್ಲ ಅಂತೇನಿಲ್ಲ. ಭಗವಂತನ ಮಹಿಮೆ ಜಗತ್ತಿಗೆ ಬಿತ್ತರ ಆಗಬೇಕಾದ್ರೆ ಆ ನಾಟಕದಲ್ಲಿ ತಾವು ಪಾಲ್ಗೊಳ್ಳಬೇಕು ಅಂತ ಮಾಡ್ತಾರಷ್ಟೆ. ದೇವೇಂದ್ರ ಪಲಾಯನ ಮಾಡಿದಂತೆ. ಗರುಡನ ಏಟು ತಾಳದೆ ಅವನ ವಾಹನ ಐರಾವತವು ಕೂಡ ಸೋತು ಹೋಗಿದೆ. ಸತ್ಯಭಾಮೆ ಅವನನ್ನು ದಬಾಯಿಸಿದ್ಲು. ಆ 67ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕ ಇದೆ. ನಮಸ್ತೆ ದೇವದೇವೇಶ ಪುಂಡರೀಕಾಕ್ಷ ಮಾಧವ ಕ್ಷಮಸ್ಸು ಮತ್ಕೃತಂ ವಿಷ್ಣು ಅಪರಾಧಂ ಜಗತ್ಪತೆ. ಇಂದ್ರ ಮಾಡಿದ ಸ್ತೋತ್ರ. ನಮ್ಮ ಅಪರಾಧವನ್ನು ನೀನು ಕ್ಷಮಿಸಬೇಕು. ಈ ಐರಾವತ, ವಜ್ರಾಯುಧ ಎಲ್ಲವೂ ನಿನ್ನ ಅಧೀನ, ನಾನು ನಿನ್ನ ಆಜ್ಞಾಧಾರಕ. ಏನು ತೊಗೊಂಡು ಹೋಗ್ತೀವೋ ತೊಗೊಂಡು ಹೋಗು ಅಂತ ಇಂದ್ರ ಒಪ್ಪಿಸಿಬಿಟ್ಟ. ಮುಂದೆ ಕೃಷ್ಣ ಅವನಿಗೆ ಸಮಾಧಾನ ಹೇಳಿದ. ನಾನು ಕೃಷ್ಣಾವತಾರದಲ್ಲಿ ಇರೋ ತನಕನೂ, ದ್ವಾರಕಾನಗರದಲ್ಲಿ ಇರೋ ತನಕ ಪಾರಿಜಾತ ವೃಕ್ಷ ಇರ್ತದೆ. ಮುಂದೆ ಆ ಪಾರಿಜಾತ ವೃಕ್ಷ ತಾನಾಗಿಯೇ ನಂದನವನಕ್ಕೆ ಬಂದ್ಬಿಡ್ತದೆ. ಅಲ್ಲಿರೋಷ್ಟು ಕಾಲ ನನ್ನ ವೈಭವಕ್ಕಾಗಿ ಅದಿರ್ತದೆ ಅಂತ ಹೇಳ್ಕೊಂಡೆ. ಮುಂದೆ ಅರ್ಜುನ ಈ ಇಂದ್ರ ಅರ್ಜುನನ ಬಗ್ಗೆ ಪ್ರಾರ್ಥನೆ ಮಾಡಿದ. ಹಿಂದೊಂದ್ಸರಿ ಪ್ರಾರ್ಥನೆ ಮಾಡಿದ್ದ ಗೋವರ್ಧನ ಪ್ರಸಂಗದಲ್ಲಿ. ಸುಭದ್ರೆಯ ಗಂಡನಾದ ಅರ್ಜುನ ನನ್ನ ಮಗ, ಅವನನ್ನು ನೀನು ರಕ್ಷಿಸಬೇಕು ಅಂತ ಇನ್ನೊಂದ್ಸರಿ ಪ್ರಾರ್ಥನೆ ಮಾಡಿದ. ಆಯಿತು ಅಂತ ಹೇಳಿದ ಭಗವಂತ. ಅದರಂತೆ ದ್ವಾರಕಾ ನಗರಕ್ಕೆ ಪಾರಿಜಾತ ವೃಕ್ಷ ಇತ್ಯಾದಿ ಎಲ್ಲವನ್ನು ಕೂಡ ತಗೊಂಡು ಬಂದರು. ಪಾರಿಜಾತ ವೃಕ್ಷವನ್ನ ಸತ್ಯಭಾಮೆಯ ಮನೆಯ ಅಂಗಳದಲ್ಲಿ ನೆಟ್ಟ. 67ನೇ ಅಧ್ಯಾಯದಲ್ಲಿ 45ನೇ ಶ್ಲೋಕದಲ್ಲಿ ಇದು ಕಾಣಿಸ್ತದೆ. ಏನು ದೊಡ್ಡ ಉತ್ಸವ ನಡೀತಿದೆಯಲ್ಲ ದ್ವಾರಕಾ ನಗರದಲ್ಲಿ ಅಂತ ನೋಡ್ಲಿಕ್ಕೆ ಎಲ್ಲರೂ ಬಂದರು. ಯಾಕಂದ್ರೆ ಕೃಷ್ಣ ತಾನೊಬ್ಬನೇ ಬರೋದಲ್ಲದೆ 16,100 ಜನರನ್ನು ಕಳಿಸಿಕೊಟ್ಟಿದ್ದ ಮೊದಲೇ. ವಸುದೇವಸ್ತು ಕೌರವ್ಯ ವಸುದೇವ ಬಂದ, ರೋಹಿಣಿ, ದೇವಕಿ ಎಲ್ಲರೂ ಬಂದರು. ಸ್ವರ್ಗದಿಂದ ಬಂದಿರುವ ಆ ಪಾರಿಜಾತ ವೃಕ್ಷ, ಈ ಪರಾಕ್ರಮ ತೋರಿಸಿದಂಥ ಸತ್ಯಭಾಮೆ, ಕೃಷ್ಣ ಅವರೆಲ್ಲರನ್ನೂ ಕೂಡ ಈ ಥರ ಅವರು ಪ್ರಶಂಸೆ ಮಾಡಿದರು. ಅದು 67ನೇ ಅಧ್ಯಾಯದಲ್ಲಿ ಕಾಣಿಸುವಂಥ ಕಥಾ. 68ನೇ ಅಧ್ಯಾಯದಲ್ಲಿ ಪ್ರದ್ಯುಮ್ನ ಹುಟ್ಟಿದ ಕಥಾ ಇದೆ. ನಾವು ಭಗವಂತನ ಕಥೆಯನ್ನಷ್ಟೇ ಹೆಚ್ಚು ನೋಡಿದ್ರೆ ಸಾಕು, ಇದನ್ನು ಬಹಳ ಹೇಳೋದಿಲ್ಲ. ರುಕ್ಮಿಣಿಯಲ್ಲಿ ಕೃಷ್ಣನಿಂದ ಪ್ರದ್ಯುಮ್ನ ಹುಟ್ಟಿದ್ದ. ಅವನು ಇನ್ನೂ ಬಾಲಕನಾಗಿದ್ದಾಗಲೇ ಶಂಬರಾಸುರ ಅನ್ನೋನು ಅವಳನ್ನು ಹೊತ್ಕೊಂಡು ಹೋಗಿಬಿಟ್ಟಿದ್ದ. ತನ್ನ ಅರಮನೆಯಲ್ಲಿ ಇಟ್ಕೊಂಡು ಅವನನ್ನ ಕೊಂದು ಹಾಕಿಬಿಡ್ಬೇಕು ಅಂತ ಅವನ ಪ್ರಯತ್ನ ಇತ್ತು. ಆದರೆ ಅವನ ಪ್ರಯತ್ನ ವಿಫಲ ಆಯಿತು. ಅದೇನಾಗಿತ್ತಂದ್ರೆ ಸಮುದ್ರದಲ್ಲಿ ತಗೊಂಡೋಗಿ ಹಾಕಿದ ಅವನು ಆ ಮಗುವನ್ನ. ಮುಂದೆ ಕೃಷ್ಣನ ಮಗ ಸತ್ತ ಅಂತ ಆನಂದದಿಂದ ನಾನು ಊರಿಗೆ ಹೋಗಿಬಿಟ್ಟೆ, ಮನೆಗೆ ಹೋದ. ಆದರೆ ಯಾವುದೋ ಒಂದು ಮೀನು ಆ ಮಗುವನ್ನು ನುಂಗಿತ್ತು. ಇದು 68ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕ. ಮೀನು ನುಂಗಿತ್ತಲ್ಲ, ಮೀನು ನುಂಗಿದಾಗ ಮುಂದೆ ಏನಾಯ್ತು, ಬೆಸ್ತರು ಆ ಮೀನನ್ನು ಹಿಡಿದ್ರು. ಅದರಲ್ಲಿ ಈ ದೊಡ್ಡ ಮೀನು ಸಿಕ್ಕಿತ್ತು. ಅದನ್ನು ಕತ್ತರಿಸಿ ನೋಡಿದ್ರೆ ಅದು ಈ ಮೀನಿನೊಳಗೆ ಅಡಿಗೆ ಮನೆಯಲ್ಲಿ ಅಡಿಗೆಗೆ ತಯಾರು ಮಾಡಿದರೆ ಆ ಮೀನಿನೊಳಗೆ ಈ ಮಗು ಮಾಯಾವತಿ ಅಂತ ಅವನ ಪತ್ನಿ ಅಲ್ಲಿ ತಂದು ಅದನ್ನ ಹೇಳಿದರು. ಯಾರದು ಮಾಯಾವತಿ ಅಂದರೆ? ಮಾಯಾವತಿ ಅಂದರೆ ಬೇರೆ ಯಾರೂ ಅಲ್ಲ, ಸ್ವಯಂ ಪ್ರದ್ಯುಮ್ನ ಹೆಂಡತಿ, ಮನ್ಮಥನ ಹೆಂಡತಿ ರತಿ ಇದ್ದಾಳಲ್ಲ, ಅವಳೇ ಈ ಮಾಯಾವತಿ. ಮನ್ಮಥನೇ ಪ್ರದ್ಯುಮ್ನಾಗಿ ಹುಟ್ಟಿದ್ದ. ಹಿಂದೊಂದ್ಸರಿ ಅದನ್ನು ಹೇಳಿದ್ದೆ. ಈ ಶಿವಪಾರ್ವತಿಯರ ದಾಂಪತ್ಯಕ್ಕೆ ಅನುಕೂಲಕರಾಗುವಂತೆ ಮನ್ಮಥ ಬಾಣಪ್ರಯೋಗ ಮಾಡಿದ್ದಾನೆ. ಶಿವನ ಮನಸ್ಸನ್ನ
ಕಲಕಿದ್ನಲ್ಲ, ಆವಾಗ ಶಿವ ಅವನನ್ನು ಸುಟ್ಟು ಹಾಕಿದ್ನಲ್ಲ. ಅದು ಆ ಪ್ರಸಂಗದ ನಂತರ ಅವನಿಗೆ ದೇಹವೇ ಇರಲಿಲ್ಲ. ಅದ್ರ ಮುಂದೆ ಅವನು ಭರವಸೆ ಕೊಟ್ಟಿದ್ದ, ಕೃಷ್ಣನ ಮಗನಾಗಿ ಹುಟ್ಟುತ್ತಾನೆ, ಆಗ ನಿನಗೂ ಅವನಿಗೂ ಮತ್ತೆ ಸಮಾಗಮ ಆಗ್ತದೆ ಅಂತ ಹೇಳಿ. ಅದು ಇಲ್ಲಿ ಕಥಾ. ಒಂದ್ಸರಿ ಇವಳು ಶಂಬರಾಸುರನ ಮನೆಯಲ್ಲಿ ಇರುವಂತ ಪ್ರಸಂಗ ಬಂದ್ಬಿಡ್ತು ಅವನ ಪತ್ನಿಗೆ. ಯಾಕೆಂದ್ರೆ ದ್ರೌಪದಿಗೆ 5 ಜನ ಗಂಡಂದ್ರಿದ್ದಾರಂತೆ ಅಂತ ಯಾರೋ ಒಬ್ರು ಪುರಾಣ ಹೇಳ್ತಿದ್ರು. ಅದನ್ನ ಕೇಳಿ 5 ಜನ ಗಂಡಂದ್ರು ಅದೆಂಥದ್ದು ಅಪಹಾಸ್ಯ ಮಾಡಿಬಿಟ್ರು. ದ್ರೌಪದಿ ಅಂದ್ರೆ ದೊಡ್ಡ ಮಹಿಳೆ ಅಂತ ಅವಳಿಗೆ ಅಪಹಾಸ್ಯ ಮಾಡಿದ್ರಿಂದ ಅವಳಿಗೊಂದು ಶಾಪ ಬಂತು ಬ್ರಹ್ಮನಿಂದ. ಏನಂತ? ಶಂಬರಾಸುರ ನಿನ್ನನ್ನು ಅಪಹಾರ ಮಾಡಲಿ ಅಂತ. ಇವಳು ಮನ್ಮಥನ ಹೆಂಡತಿ, ಶಂಬರಾಸುರ ನಿನ್ನನ್ನು ಅಪಹಾರ ಮಾಡಿಬಿಡ್ಲಿ ಅಂತ. ಅವಳೇನ್ ಮಾಡಿದ್ಲು, ಮಾಯಾವತಿ ಅಂತ ಅವಳ ಹೆಸರು, ಅಥವಾ ರತಿ ಅಂತ ಹೆಸರು, ತನ್ನದೇ ಇನ್ನೊಂದು ರೂಪವನ್ನು ಸೃಷ್ಟಿ ಮಾಡಿದ್ಲು. ಅದನ್ನ ಆ ಶಂಬರಾಸುರನ ಹತ್ರ ಕಳಿಸಿದ್ಲು. ತಾನು ಶುದ್ಧವಾಗಿ ಉಳಿದಿದ್ಲು. ಅದ್ಯಾವುದೋ ಒಂದು ಗೊಂಬೆ ಆ ಶಂಬರಾಸುರನ ಹತ್ರ ಇತ್ತು. ಇದು ನಡೆದ ಕಥೆ. ಅಲ್ಲಿ ಪ್ರದ್ಯುಮ್ನ ಬರೋವನಿದ್ದ, ಅವಳು ಕಾಯ್ತಾ ಕೂತಿದ್ಲು ಎಷ್ಟೋ ಕಾಲದಿಂದ. ಕೃಷ್ಣನ ಮಗ ಪ್ರದ್ಯುಮ್ನ ಇವಳನ್ನು ಮದುವೆ ಮಾಡ್ಕೋಬೇಕಿತ್ತು. ಎಷ್ಟೋ ಕಾಲದಿಂದ ಕೂತಿದ್ದ. ಇವಳು ಮೊದಲೇ ಹುಟ್ಟಿದವಳು, ಗಂಡ ಆಮೇಲೆ ಹುಟ್ಟಿದವನು. ಹೀಗದು ನಡೆದಿತ್ತು ಕಥೆ. ನನ್ನ ಪತಿ ಕಾಮದೇವ ಅಂತ ಗೊತ್ತಾಯ್ತು ಅವನಿಗೆ. ಅವನಿಗೆ ಸಾಕಷ್ಟು ಔಷಧೋಪಚಾರ ಎಲ್ಲ ಮಾಡಿ ಕೆಲವೇ ಕಾಲದಲ್ಲಿ ಅವನು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿಬಿಟ್ಲಂತ. ಅವನು ಬೆಳೆದ ಯುವಕನಾಗೋ ಹೊತ್ತಿಗೆ ಅವನು ನೋಡಿದ ಕೂಡಲೇ ಇವಳ ಮನಸ್ಸು ಚಂಚಲ ಆಯ್ತು. ಅವನು ಇವಳನ್ನ ತಾಯಿ ಅಂತ ತಿಳಿದಿದ್ದ, ಅವನಿಗೆ ಗೊತ್ತಿಲ್ಲ. ಯಾಕೆ ನೀನು ಹೀಗೆ ಮಾಡ್ತಿದ್ದಿ, ನನ್ನನ್ನು ನೋಡಿ ನಿನ್ನ ಮನಸ್ಸು ಯಾಕೆ ಚಂಚಲ ಆಯಿತು ಅಂತೆಲ್ಲ ಕೇಳ್ಕೊಂಡೆ. ನೀನು ನನ್ನ ಮಗ ಅಲ್ಲ, ನೀನು ನನ್ನ ಗಂಡ ಅಂತ ನಡೆದ ಸಂಗತಿ ಎಲ್ಲ ಹೇಳಿದ್ವಿ. ಮುಂದೆ ಆ ಮಾಯಾವತಿ ಅನೇಕ ಮಾಯಾವಿದ್ಯೆಗಳೆಲ್ಲ ಈ ತನ್ನ ಗಂಡನಿಗೆ ಕಲಿಸಿದ್ದು. ಅದರ ಬಲದಿಂದ ಶಂಬರಾಸುರನನ್ನು ಕೊಂದು ಹಾಕಿ ಆ ಮಾಯಾವತಿಯನ್ನು ಕರ್ಕೊಂಡು ಎಷ್ಟೋ ಕಾಲ ಆದಮೇಲೆ ಅವನು ಮರಳಿ ಬಂದ ಕೃಷ್ಣನ ಹತ್ರ. ಚಿಕ್ಕ ಮಗುವಾಗಿದ್ದಾಗ ಬಾಣಂತಿ ಮನೆಯಿಂದ ಹೊತ್ಕೊಂಡು ಹೋಗ್ಬಿಟ್ಟಿದ್ದ ಶಂಬರಾಸುರ. ಆ ಮಗು ಇವತ್ತು ತನ್ನ ಹೆಂಡತಿಯನ್ನು ಕರ್ಕೊಂಡು ಬಂತು ಮತ್ತೆ ಕೃಷ್ಣನ ಹತ್ರ. ಇದು ಪ್ರದ್ಯುಮ್ನ ಕಥೆ. ಪ್ರದ್ಯುಮ್ನ ಶಂಬರ ಅವರಿಬ್ಬರ ನಡುವೆ ಕಥಾ ಎಲ್ಲ ಇದನ್ನು ನಾವು ಕೇಳ್ತೀವಿ. ಪ್ರದ್ಯುಮ್ನ ತಂದೆಯಂತೆ ಇದ್ದಂತೆ, ಇದು 68ನೇ ಅಧ್ಯಾಯದಲ್ಲಿ ಕಾಣಿಸ್ತದೆ. ತಂದೆಯಂತೆ ಇದ್ದ. ಅವನನ್ನು ನೋಡಿದ್ರೆ ಅನೇಕ ಕಡೆ ಕೃಷ್ಣನೇ ಬಂದ ಅಂತ ಅನಿಸಿಬಿಡ್ತಿತ್ತಂತೆ ಅನೇಕ ಜನ ಕೃಷ್ಣನ ಪತ್ನಿಯರಿಗೂ ಕೂಡ. ಅಂತ ಅದ್ಭುತವಾದ ರೂಪ ಹೊಂದಿತ್ತು ಅಂತ ಇದನ್ನು ವರ್ಣನೆ ಮಾಡ್ತಾರೆ. ಅಲ್ಲಿಗೆ 68ನೇ ಅಧ್ಯಾಯ ಸಮಾಪ್ತ ಆಗಿದೆ. ಆ 16,100 ಜನರನ್ನು ಮದುವೆ ಮಾಡ್ಕೊಂಡ ಕಥೆಯನ್ನ ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.